ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗವೆಂಬ ಪ್ರಥಮೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು ಹೇಳಿದನು, ಎಲೈ ಸಂಜಯ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಸೇರಿದ ನನ್ನವರು ಹಾಗೂ ಪಾಂಡವರು ಏನನ್ನು ಮಾಡಿದರು? ಹೇ ಸಂಜಯ, ಧರ್ಮಕ್ಷೇತ್ರವಾದ ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವ ಸಲುವಾಗಿಯೇ ಸೇರಿದ್ದಂತಹ, ಯುದ್ಧ ಮಾಡುವ ಆಸೆಯಿಂದ ಕಲೆತಿರುವಂತಹ ನನ್ನ ಮಕ್ಕಳು ಮತ್ತು ಪಾಂಡುವಿನ ಪುತ್ರರು ಏನು ಮಾಡಿದರು? ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಸಂಜಯನು ಹೇಳಿದನು, ಪಾಂಡವರ ಸೈನ್ಯವು ವ್ಯೂಹಾಕಾರದಲ್ಲಿ ನಿಂತಿರುವುದನ್ನು ನೋಡಿ ರಾಜನಾದ ದುರ್ಯೋಧನನು ಆಗ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತನ್ನು ಹೇಳಿದನು. ಪಾಂಡವರ ಅವರ ಸೇನೆ ವ್ಯೂಹಾಕಾರದಲ್ಲಿ ನಿಂತಿರುವುದನ್ನು, ವ್ಯೂಹ ರಚನೆಯಲ್ಲಿ ಸಿದ್ಧವಾಗಿ ನಿಂತಿರುವುದನ್ನು ನೋಡಿ ರಾಜನಾದ ದುರ್ಯೋಧನನು ದ್ರೋಣಾಚಾರ್ಯರ ಬಳಿಗೆ ಅವರ ಹತ್ತಿರ ಹೋಗಿ ಈ ಮಾತನ್ನು, ಮುಂದೆ ಹೇಳಲಿರುವ ಮಾತುಗಳನ್ನು ಹೇಳಿದನು. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಹೇ ಆಚಾರ್ಯನೇ, ನಿನ್ನ ಶಿಷ್ಯನೂ ಬುದ್ಧಿವಂತನೂ ಆದ ದ್ರುಪದ ಪುತ್ರನಿಂದ ವ್ಯೂಹಾಕಾರದಲ್ಲಿ ನಿಲ್ಲಿಸಲ್ಪಟ್ಟಿರುವ ಪಾಂಡವರ ಈ ದೊಡ್ಡ ಸೈನ್ಯವನ್ನು ನೋಡು. ಅಂದರೆ ಹೇ ಆಚಾರ್ಯನೇ, ದ್ರುಪದ ಪುತ್ರನಿಂದ ಅಂದರೆ ದೃಷ್ಟದ್ಯುಮ್ನನಿಂದ ವ್ಯೂಹಾಕಾರದಲ್ಲಿ ನಿಲ್ಲಿಸಲ್ಪಟ್ಟಿರುವ ಪಾಂಡವರ ದೊಡ್ಡದಾದ ವಿಸ್ತಾರವಾದ ಸೈನ್ಯವನ್ನು, 7 ಅಕ್ಷೌಹಿಣಿಗಳಿಂದ ಕೂಡಿದ ಸೇನೆಯನ್ನು ನೋಡು. ಅತ್ರ ಶೂರಾ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಇಲ್ಲಿ ದೊಡ್ಡ ಬಿಲ್ಲುಗಾರರು, ಭೀಮ ಅರ್ಜುನರಿಗೆ ಸಮಾನರು, ಶೂರರು ಆದ ಯುಯುಧಾನ, ವಿರಾಟರಾಜ, ಮಹಾರಥನಾದ ದ್ರುಪದ ಇವರೆಲ್ಲರೂ ಇರುವರು. ಅಂದರೆ ಈ ಸೇನೆಯಲ್ಲಿ, ಪಾಂಡವರ ಆ ಸೇನೆಯಲ್ಲಿ ದೊಡ್ಡದಾದ ಬಿಲ್ಲನ್ನು ಹೊಂದಿರುವಂತಹ ಮತ್ತು ಭೀಮ ಅರ್ಜುನರಿಗೆ ಸಮಾನರಾದ, ಇಲ್ಲಿ ಭೀಮಾರ್ಜುನರಾದರೂ ತುಂಬಾ ಹೆಸರಾಂತ ಯೋಧರು, ಅವರಿಗೆ ಸಮಾನರಾದ ಶೂರರು, ಶೌರ್ಯವುಳ್ಳವರು, ಕ್ಷಾತ್ರಗುಣ ಸಂಪನ್ನರು ಇದ್ದಾರೆ. ಅವರನ್ನೇ ಹೆಸರಿಸುತ್ತಾನೆ. ಹೆಸರಿಗೆ ಯುಯುಧಾನ, ಸಾತ್ಯಕಿ ಮುಂತಾಗಿ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ದೃಷ್ಟಕೇತು, ಚೇಕಿತಾನ, ಬಲಶಾಲಿಯಾದ ಕಾಶಿರಾಜ, ಪುರುಜಿತ್ತು, ಕುಂತಿಭೋಜ, ನರಪುಂಗವನಾದ ಶೈಬ್ಯ ಇವರು ಇದ್ದಾರೆ. ಇಲ್ಲಿ ಚೇಕಿತಾನ ಎಂಬಾತ ಒಬ್ಬ ರಾಜ. ಅಂತೆಯೇ ನರಪುಂಗವನಾದ ಅಂದರೆ ನರರಲ್ಲಿ ಶ್ರೇಷ್ಠನಾದಂತಹ ಶೈಬ್ಯನು ಮತ್ತೊಬ್ಬ ರಾಜ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಪರಾಕ್ರಮಶಾಲಿಯಾದ ಯುಧಾಮನ್ಯು, ಶಕ್ತಿವಂತನಾದ ಉತ್ತಮೌಜಸ್ಸು, ಸುಭದ್ರೆಯ ಮಗ ಮತ್ತು ದ್ರೌಪದಿಯ ಪುತ್ರರು ಇರುವರು. ಇವರೆಲ್ಲರೂ ಮಹಾರಥರೇ ಆಗಿದ್ದಾರೆ. ಅಂದರೆ ಇವರಲ್ಲಿ ಪರಾಕ್ರಮಶಾಲಿಯಾದ ಯುಧಾಮನ್ಯು ಎಂಬಾತ ಒಬ್ಬ,
ಸುಭದ್ರೆಯ ಮಗ ಅಭಿಮನ್ಯು ಮತ್ತೊಬ್ಬ, ದ್ರೌಪದಿಯ ಪುತ್ರರು ಯುಧಿಷ್ಠಿರನೇ ಮೊದಲಾದ 5 ದ್ರೌಪದಿಯಲ್ಲಿ ಹುಟ್ಟಿದ ಪ್ರತಿವಿಂಧ್ಯ ಮೊದಲಾದ 5 ಮಹಾರಥರು, ಅತಿರಥರಾದವರ ಲಕ್ಷಣ. ಯಾರು ಶಸ್ತ್ರಶಾಸ್ತ್ರದಲ್ಲಿ ನಿಪುಣನೋ ಮತ್ತು 10,000 ಬಿಲ್ಲುಗಾರರೊಡನೆ ಒಂಟಿಯಾಗಿ ಹೋರಾಡಬಲ್ಲನೋ ಅವನು ಮಹಾರಥ ಎನಿಸುವನು. ಯಾರು ತಾನೊಬ್ಬನೇ ಅಸಂಖ್ಯ ಬಿಲ್ಲುಗಾರರೊಡನೆ ಕಾದಬಲ್ಲನೋ ಅವನು ಅತಿರಥ. ಇಲ್ಲಿ ಅಸಂಖ್ಯ ಎಂದರೆ ಬಹಳ ಸಂಖ್ಯೆಯ ಎಂದಷ್ಟೇ ಅರ್ಥ. ಆದ್ದರಿಂದ ಅತಿರಥ ಎಂದರೆ 10,000ಕ್ಕಿಂತ ಕಡಿಮೆ ಯೋಧರೊಂದಿಗೆ ಹೋರಾಡಬಲ್ಲವನು ಎಂದು ಅರ್ಥ ಮಾಡಿಕೊಳ್ಳಬೇಕು. 1,000 ಬಿಲ್ಲುಗಾರರೊಡನೆ ಸೆಣಸಬಲ್ಲವನು ರಥಿ. ಅದಕ್ಕಿಂತಲೂ ಕಡಿಮೆ ಸಾಮರ್ಥ್ಯವುಳ್ಳವನು ಅರ್ಧರಥಿ ಎನಿಸುತ್ತಾನೆ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕಾ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಓ ಬ್ರಾಹ್ಮಣ ಶ್ರೇಷ್ಠನೇ, ದ್ರೋಣರನ್ನು ಕುರಿತು ದುರ್ಯೋಧನನು ಹೇಳುತ್ತಿರುವುದು, ಇನ್ನು ನಮ್ಮ ಕಡೆ ನನ್ನ ಸೈನ್ಯದ ಪ್ರಮುಖ ನಾಯಕರು ಯಾರೆಂಬುದನ್ನು ತಿಳಿದುಕೋ. ನಿನ್ನ ತಿಳುವಳಿಕೆಗಾಗಿ ಅವರ ಹೆಸರುಗಳನ್ನು ಹೇಳುತ್ತೇನೆ. ಇಲ್ಲಿ ತಿಳಿದುಕೋ ಎಂದರೆ ಅರ್ಥ ಮಾಡಿಕೋ. ನಾಯಕರು ಎಂದರೆ ಸೇನಾ ನಾಯಕರು, ತಿಳುವಳಿಕೆಗಾಗಿ ಎಂದರೆ ಇನ್ನಷ್ಟು ಸ್ಪಷ್ಟವಾದ ತಿಳುವಳಿಕೆಗಾಗಿ ಎಂಬ ಅರ್ಥದಲ್ಲಿ. ಆದರೆ ಅಂತಹ ಪ್ರಮುಖ ಸೇನಾ ನಾಯಕರು ಯಾರೆಂಬುದನ್ನು ಮುಂದಿನ 2 ಶ್ಲೋಕಗಳಲ್ಲಿ ತಿಳಿಯಲಿದ್ದೇವೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಸ್ತಥೈವ ಚ. ನೀವು ಭೀಷ್ಮ, ಕರ್ಣ, ಸಮರ ಜಯಿಯಾದ ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗ ಹಾಗೂ ಜಯದ್ರಥ. ಇಲ್ಲಿ ಸಮಿತಿಂಜಯ, ಸಮಿತಿಂ ಜಯತೀತಿ ತಥಾ ಅಂದರೆ ಯುದ್ಧದಲ್ಲಿ ಗೆಲ್ಲುತ್ತಾನೆ, ಆ ಕಾರಣದಿಂದಾಗಿ ಆತ ಸಮಿತಿಂಜಯ ಎನಿಸಿದ್ದಾನೆ. ನೀವು ಅಂದರೆ ದ್ರೋಣ ಯುದ್ಧದಲ್ಲಿ ಜಯಗಳಿಸುವುದರಿಂದ ಸಮರ ಜಯಿಯಾದಂತಹ ಕೃಪ ಮತ್ತು ಸೋಮದತ್ತನ ಮಗನಾದಂತಹ ಭೂರಿಶ್ರವಸ್ಸು. ಅನ್ಯೇ ಚ ಬಹವಃ ಶೂರಾಃ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಮತ್ತು ನನಗಾಗಿ ಜೀವಿತವನ್ನು ತೊರೆದ ಇತರ ಅನೇಕ ಶೂರರು ಇದ್ದಾರೆ. ಇವರೆಲ್ಲರೂ ಹಲವು ವಿಧದ ಶಸ್ತ್ರಗಳುಳ್ಳವರು ಮತ್ತು ಯುದ್ಧದಲ್ಲಿ ಪ್ರವೀಣರು. ಇಲ್ಲಿ ನಾನಾ ಶಸ್ತ್ರ ಪ್ರಹರಣಾಹ ಅಂದರೆ ನಾನಾ ಶಾಸ್ತ್ರಾಣಿ ಪ್ರಹರಣ ಸಾಧನಾನಿ ಏಷಾಂತಿ ಅಂದರೆ ನಾನಾ ಬಗೆಯ ಶಸ್ತ್ರಗಳು, ಯುದ್ಧದ ಉಪಕರಣಗಳು ಯಾರ ಬಳಿ ಇವೆಯೋ ಅವರು ಯುದ್ಧ ವಿಶಾರದಾಹ ಅಂದರೆ ಯುದ್ಧ ವಿಶಾರದರು, ಯುದ್ಧದಲ್ಲಿ ನಿಪುಣರು. ಇನ್ನು ನನಗಾಗಿ ಜೀವಿತವನ್ನು ತೊರೆದ ನನ್ನ ಉದ್ದೇಶವನ್ನು ಸಾಧಿಸುವುದಕ್ಕಾಗಿ ತಮ್ಮ ಜೀವನವನ್ನು ತ್ಯಜಿಸಲು ತೀರ್ಮಾನಿಸಿದವರು ಎಂದು ಅರ್ಥ. ಹಲವು ವಿಧದ ಶಸ್ತ್ರಗಳುಳ್ಳವರು, ಹೋರಾಡಲು ನಾನಾ ಬಗೆಯ ಆಯುಧಗಳನ್ನು ಬಳಸುವವರು, ಯುದ್ಧದಲ್ಲಿ ಪ್ರವೀಣರು ಎಂದು ಅರ್ಥ. ಆದರೆ ಆಮೇಲೆ ಏನು ಎಂಬುದಕ್ಕೆ ಉತ್ತರವಾಗಿ ದುರ್ಯೋಧನ ದ್ರೋಣರಿಗೆ ಹೇಳುತ್ತಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಷ್ಮನಿಂದ ರಕ್ಷಿತವಾದ ಆ ನಮ್ಮ ಸೇನೆಯು ಸಾಲದಾಗಿದೆ. ಭೀಮನಿಂದ ರಕ್ಷಿತವಾದ ಈ ಪಾಂಡವರ ಸೈನ್ಯವಾದರೂ ಸಾಕಾಗುವಂತೆಗಿದೆ. ಅಂದರೆ ಆ ನಮ್ಮ ಸೇನೆಯು ಇಂಥ ದೊಡ್ಡ ದೊಡ್ಡ ವೀರರಿಂದ ಕೂಡಿದ್ದರೂ, ಭೀಷ್ಮನಿಂದ ರಕ್ಷಿಸಲ್ಪಟ್ಟಿದ್ದರೂ ಕೂಡ ಸಾಲದಾಗಿದೆ. ಅವರೊಡನೆ ಅಂದರೆ ಪಾಂಡವರೊಡನೆ ಯುದ್ಧ ಮಾಡಲು ಅಸಮರ್ಥವಾಗಿ ತೋರುತ್ತಿದೆ. ಆದರೆ ಪಾಂಡವರ ಈ ಸೈನ್ಯವಾದರೂ ಭೀಮನಿಂದ ರಕ್ಷಿತವಾಗಿದ್ದು ಸಾಕಾಗುವಂತಿದೆ, ಸಮರ್ಥವಾಗಿ ತೋರುತ್ತಿದೆ. ಭೀಷ್ಮನು 2 ಪಕ್ಷಗಳಲ್ಲೂ ಮನಸ್ಸುಳ್ಳವನಾದ್ದರಿಂದ ನಮ್ಮ ಸೇನೆಯು ಪಾಂಡವರ ಸೈನ್ಯದ ಮುಂದೆ ಅಸಮರ್ಥವಾಗಿದೆ. ಆದರೆ ಭೀಮನು ಒಂದೇ ಪಕ್ಷವನ್ನು ವಹಿಸಿರುವುದರಿಂದ ಈ ಪಾಂಡವರ ಸೇನೆಯು ನಮ್ಮ ಸೇನೆಗಿಂತ ಸಮರ್ಥವಾಗಿ ಕಾಣುತ್ತಿದೆ. ಆದ್ದರಿಂದ ದುರ್ಯೋಧನನು ದ್ರೋಣರನ್ನು ಕೇಳುತ್ತಿದ್ದಾನೆ, ನೀವು ಹೀಗೆ ಸಜ್ಜಾಗಿ ನಿಂತಿರಬೇಕು ಎಂದು ಹೇಳುತ್ತಿದ್ದಾನೆ.
अयनेषु च सर्वेषु यथा भागमवस्थिताः भीष्ममेवाभिरक्षन्तु भवन्तः सर्व एव हि ನೀವೆಲ್ಲರೂ ಸೇನೆಯ ಎಲ್ಲ ವ್ಯೂಹ ದ್ವಾರಗಳಲ್ಲಿ ನಿಮ್ಮ ನಿಮ್ಮ ಭಾಗಗಳಲ್ಲಿ ಇದ್ದುಕೊಂಡು ಭೀಷ್ಮನನ್ನೇ ರಕ್ಷಿಸಿರಿ. ಅಂದರೆ ಎಲ್ಲ ವ್ಯೂಹ ದ್ವಾರಗಳಲ್ಲಿ ಸೇನೆಯ ಒಳಗೆ ನುಗ್ಗಲು ಇರುವ ದಾರಿಗಳಲ್ಲಿ ನಿಮ್ಮ ನಿಮ್ಮ ಭಾಗಗಳಲ್ಲಿ ಎದ್ದುಕೊಂಡು ರಣಭೂಮಿಯಲ್ಲಿನ ನಿಮ್ಮ ನಿರ್ದಿಷ್ಟ ಸ್ಥಳಗಳನ್ನು ಬಿಡದೆ ನೀವೆಲ್ಲರೂ ಭೀಷ್ಮನನ್ನೇ ಎಲ್ಲ ಕಡೆಗಳಿಂದಲೂ ರಕ್ಷಿಸಿರಿ. ಇತರರೊಡನೆ ಯುದ್ಧ ಮಾಡುವಾಗ ಅವನನ್ನು ಹಿಂದಿನಿಂದ, ಅಂದರೆ ಭೀಷ್ಮನು ಬೇರೆಯವರೊಡನೆ ಯುದ್ಧ ಮಾಡುವಾಗ ಹಿಂದಿನಿಂದ ಯಾರು ಆತನನ್ನು ಕೊಲ್ಲದಂತೆ ಕಾಪಾಡಿರಿ. ಏಕೆಂದರೆ ಭೀಷ್ಮನ ಬಲದಿಂದಲೇ ನಮ್ಮ ಉಳಿವು ಸಾಧ್ಯ ಎಂಬ ಅಭಿಪ್ರಾಯ. ರಾಜ ದುರ್ಯೋಧನನ ಈ ಮನ್ನಣೆಯ ಮಾತನ್ನು ಕೇಳಿ ಭೀಷ್ಮನು ಸಂತೋಷದಿಂದ ಏನು ಮಾಡಿದ ಎಂಬುದನ್ನು ಮುಂದೆ ಹೇಳುತ್ತಾನೆ. तस्य सञ्जनयन् हर्षं कुरु वृद्धः पितामहः सिंहनादं विनद्योच्चै शङ्खं दद्मौ प्रतापवान् ಕುರುಕುಲಕ್ಕೆ ಹಿರಿಯನು ಪರಾಕ್ರಮಶಾಲಿಯೂ ಆದ ಪಿತಾಮಹನು, ಅಂದರೆ ಭೀಷ್ಮ ಪಿತಾಮಹನು ಆ ದುರ್ಯೋಧನನಿಗೆ ಸಂತೋಷವನ್ನು ಉಂಟು ಮಾಡುತ್ತಾ ಗಟ್ಟಿಯಾಗಿ ಸಿಂಹಗರ್ಜನೆಯನ್ನು ಮಾಡಿ ಶಂಖವನ್ನು ಊದಿದನು. ಇಲ್ಲಿ ಪಿತಾಮಹನಾದ ಭೀಷ್ಮನು ರಾಜನಿಗೆ, ಅಂದರೆ ದುರ್ಯೋಧನನಿಗೆ ಸಂತೋಷವನ್ನು ಉಂಟು ಮಾಡುವ ಸಲುವಾಗಿ ಗಟ್ಟಿಯಾಗಿ ದೊಡ್ಡ ದನಿಯಲ್ಲಿ ಸಿಂಹ ಗರ್ಜನೆಯನ್ನು ಮಾಡಿ ಶಂಖವನ್ನು ಊದಿದನು, ಅಂದರೆ ಶಂಖವನ್ನು ಸದ್ದು ಮಾಡಿದನು. ಆಗ ಸಹಜವಾಗಿಯೇ ಸೇನಾಪತಿಯಾದ ಭೀಷ್ಮನ ಈ ಬಗೆಯ ರಣ ಕುತೂಹಲವನ್ನು ನೋಡಿ ಯುದ್ಧ ಭೂಮಿಯಲ್ಲಿ ಎಲ್ಲೆಲ್ಲೂ ನಡೆದಿದ್ದ ಎಲ್ಲರಿಗೂ ಕೂಡ ಸಮರೋತ್ಸಾಹ ಉಂಟಾಗಿತು ಎಂದು ಹೇಳುತ್ತಾನೆ. ततः शङ्खाश्च भैर्यश्च पणवानकगोमुखाः सहसैवाभ्यहन्यन्त सशब्दस्तु मुलोऽभवत् ಆಮೇಲೆ ಶಂಖಗಳು, ಭೇರಿಗಳು ಮತ್ತು ಮದ್ದಲೆ, ನಗಾರಿ, ಕಹಳೆಗಳು ಒಮ್ಮೆಲೆ ಮೊಳಗಿದವು. ಆ ಶಬ್ದವು ಕೋಲಾಹಲವಾಯಿತು. ಅಂದರೆ ಇಲ್ಲಿ ಪಣವಾನಕ ಗೋಮುಖಾಹ, ಅಂದರೆ ಪಣವಾಹ, ಆನಕಾಹ, ಗೋಮುಖಾಶ್ಚ ಅಂದರೆ ಮದ್ದಲೆ, ನಗಾರಿ ಮತ್ತು ಕಹಳೆಗಳು, ಇವೆಲ್ಲ ವಿವಿಧ ವಾದ್ಯಗಳು. ಒಮ್ಮೆಲೆ ಆ ಕೂಡಲೇ ಅವೆಲ್ಲವೂ ಮೊಳಗಿದವು, ಅಂದರೆ ಸದ್ದುಗೈದವು. ಶಂಖಾದಿಗಳ ಶಬ್ದವು, ಆ ಶಬ್ದದೊಡನೆ ಶಂಖಾದಿಗಳ ಶಬ್ದವು ಸೇರಿ ಅತ್ಯಂತ ದೊಡ್ಡ ಕೋಲಾಹಲ ಉಂಟಾಯಿತು. ನಂತರ ಪಾಂಡವರ ಸೈನ್ಯದಲ್ಲಿ ಉಂಟಾದ ಸಮರೋತ್ಸಾಹವನ್ನು, ಅಂದರೆ ಕೌರವರ ಸೈನ್ಯದಲ್ಲಿ ಈ ರೀತಿಯಾದ ಉಂಟಾದಂತಹ ತುಮುಲ ಶಬ್ದವನ್ನು ಕಂಡು ಪಾಂಡವರ ಸೈನ್ಯದಲ್ಲಿ ಉಂಟಾದಂತಹ ಸಮರೋತ್ಸಾಹವನ್ನು ಮುಂದಿನ 4-5 ಶ್ಲೋಕಗಳಲ್ಲಿ ತಿಳಿಸಲಾಗಿದೆ. तश्वेतैर्हयैर्युक्ते महते स्यन्दने स्थितौ माधवः पाण्डवश्चैव दिव्यौ शङ्खौ प्रदद्मतुः ಬಳಿಕ ಬಿಳಿಯ ಕುದುರೆಗಳಿಂದ ಕೂಡಿದ ಮಹಿಮಾನ್ವಿತವಾದ ರಥದೊಳಗೆ ಇದ್ದಂತಹ ಶ್ರೀಕೃಷ್ಣ ಮತ್ತು ಅರ್ಜುನ ತಮ್ಮ ದಿವ್ಯವಾದ ಶಂಖಗಳನ್ನು ಊದಿದರು. ಕೌರವ ಸೇನೆಯ ವಾದ್ಯಗಳ ತುಮುಲದ ನಂತರ ತಮ್ಮ ರಥದೊಳಗೆ ಕುಳಿತಿದ್ದಂತಹ ಶ್ರೀಕೃಷ್ಣ ಮತ್ತು ಅರ್ಜುನ ಅವರಿಬ್ಬರು ಅವರ ದಿವ್ಯವಾದ ಶಂಖಗಳನ್ನು ಗಟ್ಟಿಯಾಗಿ ಊದಿದರು. ಅದರೊಂದಿಗೆ ಮುಂದೆ ಯಾರು ಯಾರು ಯಾವ ಯಾವ ಶಂಖಗಳನ್ನು ಊದಿದರು ಎಂಬುದನ್ನೇ ಇಲ್ಲಿ ತಿಳಿಸುತ್ತಿದ್ದಾರೆ. पाञ्चजन्यं हृषीकेशः नीवदत्तं धनञ्जयः पौण्ड्रं दद्मौ महाशङ्खं भीमकर्मावृकोदरः ಹೃಷಿಕೇಶನು ಅಂದರೆ ಶ್ರೀಕೃಷ್ಣನು ಪಾಂಚಜನ್ಯವನ್ನು, ಅರ್ಜುನನು ದೇವದತ್ತವನ್ನು, ಭಯಾನಕ ಕರ್ಮಗಳನ್ನು ಮಾಡಬಲ್ಲ ಭೀಮನು ಪೌಂಡ್ರವೆಂಬ ಮಹಾಶಂಖವನ್ನು ಊದಿದರು. ಇಲ್ಲಿ ಭೀಮಕರ್ಮ ಅಂದರೆ ಭೀಮಂ ಕರ್ಮ ಯಸ್ಯ ಸಹ, ಯಾರ ಕೆಲಸಗಳು ಭಯ ಹುಟ್ಟಿಸುವಂತಹವೋ ಅವನು ವೃಕೋದರ, ವೃಕವತ್ ಉದರಂ ಯಸ್ಯ ಸಹ ಅಂದರೆ ತೋಳದಂತಹ ಹೊಟ್ಟೆ ಯಾರದೋ ಅಂತಹವನು. ಪಾಂಚಜನ್ಯ ಮೊದಲಾದವು ಶ್ರೀಕೃಷ್ಣ ಮುಂತಾದವರ ಶಂಖಗಳ ಹೆಸರು. ಭಯಾನಕ ಘೋರ ಕರ್ಮಗಳನ್ನು ಮಾಡಬಲ್ಲಂತಹ ತೋಳದಂತಹ ಹೊಟ್ಟೆಯುಳ್ಳ ಭೀಮನು ಪೌಂಡ್ರವೆಂಬ ಮಹಾಶಂಖವನ್ನು ಊದಿದನು. ಅನಂತ ವಿಜಯಂ ರಾಜ ಕುಂತೀಪುತ್ರೋ ಯುಧಿಷ್ಠಿರಃ
ನಕುಲಃ ಸಹ ದೇವಶ್ಚ ಸುಘೋಷಮಣಿಪುಷ್ಪಕೌ. ಕುಂತಿಯ ಮಗನಾದ ರಾಜ ಯುಧಿಷ್ಠಿರನು ಅನಂತ ವಿಜಯ ಎಂಬ ಶಂಖವನ್ನು, ನಕುಲ ಮತ್ತು ಸಹದೇವರು ಸುಘೋಷ ಮಣಿಪುಷ್ಪಕಗಳೆಂಬ ಶಂಖಗಳನ್ನು ಊದಿದರು. ಇಲ್ಲಿ ನಕುಲನು ಸುಘೋಷ ಎಂಬ ಹೆಸರಿನ ಶಂಖವನ್ನು ಊದಿದನು, ಸಹದೇವನು ಮಣಿಪುಷ್ಪಕ ಎಂಬ ಹೆಸರಿನ ಶಂಖವನ್ನು ಊದಿದನು. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮುಃ ಪೃಥಕ್ ಪೃಥಕ್. ಎಲೈ ಮಹಾರಾಜ, ದೊಡ್ಡ ಬಿಲ್ಲುಗಾರನಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ ರಾಜ ಮತ್ತು ಎಂದು ಯಾರಿಗೂ ಸೋಲದಂತಹ ಸಾತ್ಯಕಿ, ದ್ರುಪದ, ದ್ರೌಪದಿಯ ಪುತ್ರರು ಮತ್ತು ಸುಭದ್ರೆಯ ಮಗನಾದ ಮಹಾಬಾಹುವಾದ ಅಭಿಮನ್ಯು, ಇವರೆಲ್ಲರೂ ಬೇರೆ ಬೇರೆಯಾಗಿ ತಮ್ಮ ತಮ್ಮ ಶಂಖಗಳನ್ನು ಎಲ್ಲ ಕಡೆಗಳಿಂದಲೂ ಊದಿದರು. ಇಲ್ಲಿ ಪರಮೇಶ್ವಾಸ ಅಂದರೆ ಪರಮಃ ಅಂದರೆ ಶ್ರೇಷ್ಠ, ಇಶ್ವಾಸಃ ಯಸ್ಯ ಸಹ ಅಂದರೆ ಶ್ರೇಷ್ಠವಾದ ಬಿಲ್ಲು ಯಾರದೋ ಅವನು ಪರಮೇಶ್ವಾಸ ಅಂದರೆ ಕಾಶ್ಯ ಅಂದರೆ ಕಾಶಿಯ ರಾಜ ಎಂದು ಅರ್ಥ. ಅವನು ಎಂಥವನು? ದೊಡ್ಡ ಶ್ರೇಷ್ಠವಾದ ಬಿಲ್ಲುಳ್ಳವನು ಅಂದರೆ ದೊಡ್ಡ ಬಿಲ್ಲುಗಾರ ಎಂದು ಅರ್ಥ. ಈ ರೀತಿಯಾಗಿ ಮಹಾರಾಜ ಧೃತರಾಷ್ಟ್ರನನ್ನು ಕುರಿತು ಸಂಜಯನು ಹೇಳುತ್ತಿರುವನು, ಈ ಶಂಖಗಳ ದನಿಯು ನಿನ್ನ ಕಡೆಯವರಿಗೆ ಮಹಾಭಯವನ್ನು ಉಂಟು ಮಾಡಿತು ಎಂದು ಮುಂದೆ ಹೇಳುತ್ತಾನೆ. ಸಘೋಷೋ ಧಾತ್ರ ರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಆ ಶಂಖಧ್ವನಿಯು ಅಂದರೆ ಕೃಷ್ಣನೇ ಮೊದಲಾಗಿ ಪಾಂಡವರ ಕಡೆಯವರು ಮಾಡಿದ ಶಂಖಧ್ವನಿಯು ಆಕಾಶದಲ್ಲೂ ಭೂಮಿಯಲ್ಲೂ ಅನುರಣನಗೊಂಡು ಧೃತರಾಷ್ಟ್ರನ ಕಡೆಯವರ ಹೃದಯವನ್ನು ಸೀಳಿತು. ಇಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ವಿಶೇಷವಾಗಿ ಒತ್ತಿ ಹೇಳುತ್ತಿರುವನು, ಧೃತರಾಷ್ಟ್ರನ ಕಡೆಯವರಾದಂತಹ ಅಂದರೆ ನಿನ್ನವರ ಹೃದಯವನ್ನು ಆ ಪಾಂಡವರು ಮಾಡಿದ ಶಬ್ದವು, ಅವರ ಶಂಖನಾದ ಧ್ವನಿಯು ಸೀಳಿತು. ಹೇಗೆ ಸೀಳಿತು ಎಂದರೆ ಆಕಾಶದಲ್ಲೂ ಭೂಮಿಯಲ್ಲೂ ಅನುರಣನಗೊಂಡು ಪ್ರತಿಧ್ವನಿಗಳಿಂದ ತುಂಬಿ ಆ ಕೌರವರ ಅಂದರೆ ಧೃತರಾಷ್ಟ್ರನ ಮಕ್ಕಳ ಹೃದಯವನ್ನು ಸೀಳಿತು. ಈ ವೇಳೆಗೆ ಅರ್ಜುನ ಶ್ರೀಕೃಷ್ಣನಲ್ಲಿ ಒಂದು ವಿಜ್ಞಾಪನೆ ಮಾಡಿಕೊಳ್ಳುತ್ತಾನೆ. ಅದನ್ನೇ ಮುಂದಿನ 4 ಶ್ಲೋಕಗಳಲ್ಲಿ ನಿರೂಪಿಸಲಾಗಿದೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾತ್ರರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ. ಹೃಷೀಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಎಲೈ ರಾಜನೇ, ಅನಂತರ ಕಪಿಧ್ವಜನಾದ ಅರ್ಜುನನು ಯುದ್ಧಕ್ಕೆ ಸಿದ್ಧವಾಗಿದ್ದ ಕೌರವರನ್ನು ನೋಡಿ ಶಸ್ತ್ರಗಳನ್ನು ಪ್ರಯೋಗಿಸುವ ಸಮಯ ಸನ್ನಿಹಿತವಾದದ್ದರಿಂದ ತನ್ನ ಬಿಲ್ಲನ್ನು ಎತ್ತಿ ಹಿಡಿದು ಹೃಷೀಕೇಶನಿಗೆ ಅಂದರೆ ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳಿದನು. ಯುದ್ಧಕ್ಕೆ ಸಿದ್ಧವಾಗಿದ್ದ ಅಂದರೆ ಸನ್ನದ್ಧವಾಗಿದ್ದ, ಇಲ್ಲಿ ಕಪಿಧ್ವಜ ಎಂದರೆ ಅರ್ಜುನ, ಏಕೆಂದರೆ ಅವನ ಬಾವುಟದಲ್ಲಿ ಹನುಮಂತನ ಮುದ್ರೆ ಇತ್ತು. ಅದೇ ವಾಕ್ಯವನ್ನೇ ಮುಂದೆ ಸೇನೆಯ ನಡುವೆ ನಿಲ್ಲಿಸು ಎಂಬ ಭಾಗವಾಗಿ ಅರ್ಜುನನು ಕೃಷ್ಣನಿಗೆ ಹೇಳುತ್ತಾನೆ. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ನಿರೀಕ್ಷ್ಯೇಹಂ ಯೋದ್ಧುಕಾಮಾನವಸ್ಥಿತಾಂ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಹೇ ಅಚ್ಯುತ ಕೃಷ್ಣ, ನನ್ನ ರಥವನ್ನು 2 ಸೇನೆಗಳ ನಡುವೆ ನಿಲ್ಲಿಸು. ಯುದ್ಧ ಮಾಡುವ ಆಸೆಯಿಂದ ಬಂದು ನಿಂತಿರುವ ಇವರನ್ನು ನಾನು ಸರಿಯಾಗಿ ನೋಡುವ ತನಕ ಮತ್ತು ಈ ಸಮರದಲ್ಲಿ ನಾನು ಯಾರೊಡನೆ ಯುದ್ಧ ಮಾಡತಕ್ಕದ್ದು ಎಂಬುದನ್ನು ತೀರ್ಮಾನಿಸುವ ತನಕ ಹಾಗೆ ರಥವನ್ನು ಮಧ್ಯದಲ್ಲಿ
ಇರಿಸು. ಅಂದರೆ ಅನುವಾದವಾಗಿ, ನೀನು ಪ್ರೇಕ್ಷಕನಾಗಿ ನಿಂತು ಯುದ್ಧ ಮಾಡಲು ಬಂದವನಲ್ಲ, ಯುದ್ಧ ಮಾಡಲು ಬಂದವನಲ್ಲವೇ, ಅಂದರೆ ಯುದ್ಧವನ್ನು ನೋಡಲು ಬಂದವನಲ್ಲ, ಪ್ರೇಕ್ಷಕನಾಗಿ ನಿಂತು ಯುದ್ಧವನ್ನು ನೋಡಲು ಬಂದವನಲ್ಲ, ಯುದ್ಧ ಮಾಡಲು ಬಂದವನಲ್ಲವೇ ಎಂಬುದಕ್ಕೆ ಉತ್ತರವಾಗಿ ಎಂಬಂತೆ ಹೇಳುತ್ತಾನೆ, ನಾನು ಯಾರೊಡನೆ ಯುದ್ಧ ಮಾಡತಕ್ಕದ್ದು ಎಂಬುದನ್ನು ತೀರ್ಮಾನಿಸುವ ತನಕ ಎಂದು. ಯೋತ್ಸ್ಯಮಾನಾನವೇಕ್ಷ್ಯೇಹಂ ಯಯೇತೇತ್ರ ಸಮಾಗತಾಃ ಧಾತ್ರರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ. ದುರ್ಬುದ್ಧಿಯವನಾದ ಧಾತ್ರರಾಷ್ಟ್ರನಿಗೆ, ಅಂದರೆ ಧೃತರಾಷ್ಟ್ರನ ಪುತ್ರನಾದಂತಹ ದುರ್ಯೋಧನನಿಗೆ ಯುದ್ಧದಲ್ಲಿ ಪ್ರಿಯವನ್ನು ಉಂಟು ಮಾಡಬೇಕೆಂದು ಯಾರು ಯಾರು ಇಲ್ಲಿ ಸೇರಿದ್ದಾರೋ ಅಂತಹ ಈ ಯುದ್ಧಕ್ಕೆ ಸಿದ್ಧರಾದವರನ್ನು ನಾನು ನೋಡುತ್ತೇನೆ. ಅಲ್ಲಿಯ ತನಕ ರಥವನ್ನು 2 ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು ಎಂದು ಅರ್ಜುನನು ಶ್ರೀಕೃಷ್ಣನಿಗೆ ಹೇಳುತ್ತಿರುವನು. ಇಲ್ಲಿ ಧಾರ್ತರಾಷ್ಟ್ರ ಎಂದರೆ ದುರ್ಯೋಧನ, ಅವನಿಗೆ ಪ್ರಿಯವನ್ನು ಉಂಟು ಮಾಡಬೇಕೆಂದು ಯಾರು ಇಲ್ಲಿ ಸೇರಿದ್ದಾರೋ, ಅಂದರೆ ಅವನ ಪ್ರಿಯಮಿತ್ರರು ಯಾರಿರುವರೋ, ಯುದ್ಧದಲ್ಲಿ ಅವನಿಗೆ ಗೆಲುವಾಗಬೇಕೆಂದು ಯಾರು ಸೇರಿರುವರೋ ಅವರನ್ನು ನಾನು ನೋಡುವ ತನಕ 2 ಸೇನೆಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು ಎಂದು ಅರ್ಥ ಮಾಡಿಕೊಳ್ಳಬೇಕು. ನೋಡೋಣ ಬನ್ನಿ ಆಮೇಲೆ ಏನಾಯಿತು ಎಂದರೆ, ಸಂಜಯ ಉವಾಚ ಏವಮುಕ್ತೋ ಹೃಷೀಕೇಶಃ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾಂ ಸಮವೇತಾನ್ ಕುರುನಿತಿ. ಈ ಎಲ್ಲ ವಿಚಾರಗಳನ್ನು ಧೃತರಾಷ್ಟ್ರನಿಗೆ ಹೇಳುತ್ತಿರುವಂತಹ ಸಂಜಯನು ಮುಂದುವರೆದು ಹೇಳುತ್ತಿರುವನು. ಎಲೈ ಭಾರತ, ಅಂದರೆ ಭರತ ಕುಲದಲ್ಲಿ ಹುಟ್ಟಿದವನೇ, ಗುಡಾಕೇಶನು ಅಂದರೆ ಅರ್ಜುನನು ಹೀಗೆ ಹೇಳಿದಾಗ, ಹೃಷಿಕೇಶನು ಅಂದರೆ ಶ್ರೀಕೃಷ್ಣನು 2 ಸೇನೆಗಳ ನಡುವೆ, ಅದರಲ್ಲೂ ವಿಶೇಷವಾಗಿ ಭೀಷ್ಮ, ದ್ರೋಣ ಮತ್ತು ಎಲ್ಲ ರಾಜರ ಎದುರಿಗೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿ, ಹೇ ಪಾರ್ಥ, ಅರ್ಜುನ, ಯುದ್ಧಕ್ಕಾಗಿ ಸೇರಿರುವ ಈ ಕೌರವರನ್ನು ನೋಡು ಎಂದು ಹೇಳುತ್ತಾನೆ. ಇಲ್ಲಿ ಗುಡಾಕೇಶೇನ ಅಂದರೆ ಗುಡಾಕ ಅಂದರೆ ನಿದ್ರಾ, ತಸ್ಯಾಹ ಈಶೇನ, ಗುಡಾಕ ಎಂದರೆ ನಿದ್ರೆ, ಆ ನಿದ್ದೆಯನ್ನು ಗೆದ್ದವನು, ನಿದ್ದೆಗೆ ಒಡೆಯನು, ಅಂತಹ ಈಶನು, ಆ ಗುಡಾಕೇಶನು, ನಿದ್ದೆಯನ್ನು ಗೆದ್ದಂತಹ ಅರ್ಜುನನು ಹೀಗೆ ಹೇಳಿದಾಗ, ಎಲೈ ಭಾರತ, ಅಂದರೆ ಧೃತರಾಷ್ಟ್ರನೇ, ರಥಗಳಲ್ಲಿ ಶ್ರೇಷ್ಠವಾದ ರಥವನ್ನು ಹೃಷಿಕೇಶನು, ಏಕೆಂದರೆ ಆ ಮಹಾಭಾರತ ಯುದ್ಧಕ್ಕೆ ಸೇರಿದ ರಥಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ಕೃಷ್ಣಾರ್ಜುನರು ಏರಿದ್ದಂತಹ ರಥ, ಆ ರಥವನ್ನ ಹೃಷಿಕೇಶನು, ಅಂದರೆ ಯಾರು ಆ ರಥವನ್ನು ನಡೆಸುತ್ತಿದ್ದನೋ ಆ ಶ್ರೀಕೃಷ್ಣನು 2 ಸೈನ್ಯಗಳ ನಡುವೆ ನಿಲ್ಲಿಸಿದನು. ಭೀಷ್ಮದ್ರೋಣ ಪ್ರಮುಖತಃ, ಅಂದರೆ ಭೀಷ್ಮದ್ರೋಣಯೋ ಪ್ರಮುಖತಃ, ಭೀಷ್ಮದ್ರೋಣರ ಎದುರಿಗೆ ಉದ್ದೇಶಪೂರ್ವಕವಾಗಿ ಭೀಷ್ಮ, ದ್ರೋಣರ ಮತ್ತು ರಾಜರ ಎದುರಿಗೆ ರಥವನ್ನು ನಿಲ್ಲಿಸಿ, ಹೇ ಪಾರ್ಥ, ಈ ಕೌರವರನ್ನು ನೋಡು ಎಂದು ಹೇಳುತ್ತಾನೆ. ನೋಡೋಣ ಬನ್ನಿ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿದಾಗ, ಆಮೇಲೆ ಭೀಷ್ಮ ದ್ರೋಣರನ್ನು, ಬೇರೆ ರಾಜರನ್ನು ಕಂಡು ಅರ್ಜುನನ ಮನಸ್ಸಿನಲ್ಲಿ ಯಾವ ತುಮುಲವು ಉಂಟಾಯಿತು ಎಂಬುದನ್ನು. ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. ಅನಂತರ ಅರ್ಜುನನು ಅಲ್ಲಿ 2 ಸೇನೆಗಳಲ್ಲೂ ಗೆದ್ದ ತಂದೆಯವರನ್ನು, ತಾತಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಅಣ್ಣ ತಮ್ಮಂದಿರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಓರಿಗೆಯವರನ್ನು, ಮಾವಂದಿರನ್ನು ಮತ್ತು ಗೆಳೆಯರನ್ನು ನೋಡಿದನು. ಇಲ್ಲಿ ತಂದೆಯವರನ್ನು ಎಂದರೆ ಚಿಕ್ಕಪ್ಪ, ದೊಡ್ಡಪ್ಪಂದಿರು ಮುಂತಾದವರನ್ನು ಎಂದು ಅರ್ಥ. ಇನ್ನು ಮಕ್ಕಳನ್ನು, ಮೊಮ್ಮಕ್ಕಳನ್ನು ಎಂದರೆ ದುರ್ಯೋಧನ ಮೊದಲಾದವರ ಮಕ್ಕಳು, ದಾಯಾದಿಗಳ ಮಕ್ಕಳು, ಮೊಮ್ಮಕ್ಕಳು, ನಮಗೂ ಮಕ್ಕಳು ಮೊಮ್ಮಕ್ಕಳೇ ಅಲ್ಲವೇ. ಓರಿಗೆಯವರನ್ನು, ಮಿತ್ರರನ್ನು, ಗೆಳೆಯರನ್ನು, ಉಪಕಾರ ಮಾಡಿದವರನ್ನು 2 ಸೇನೆಗಳಲ್ಲಿ ಅರ್ಜುನನು ನೋಡುತ್ತಾನೆ.
ಹೀಗೆ ಅವರನ್ನು ನೋಡಿದ ಬಳಿಕ ಅರ್ಜುನನು ಏನು ಹೇಳಿದ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಕೇಳೋಣ. ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟಃ ವಿಷೀದನ್ನಿದಮಬ್ರವೀತ್. ಅರ್ಜುನನು ಅಲ್ಲಿ ಸನ್ನದ್ಧರಾಗಿದ್ದ ಆ ಎಲ್ಲ ಬಂಧುಗಳನ್ನು ನೋಡಿ ಅತೀವ ದಯೆಯಿಂದ ತುಂಬಿ ಬೇಸರಗೊಂಡು ಈ ಮಾತನ್ನು ಹೇಳಿದನು. ಇಲ್ಲಿ ವಿಷೀದನ್ ಅಂದರೆ ವಿಶೇಷೇಣ ಸೀದನ್ ಅಂದರೆ ಬಹಳ ಬೇಸರ ತಾಳಿ, ಅಂದರೆ ಬಹಳ ಬೇಸರವನ್ನು ತುಂಬಿಕೊಂಡವನಾಗಿ, ಬೇಸರದಿಂದ ಆವೃತನಾಗಿ ಕೂಡಿದವನಾಗಿ ಎಂದು ಅರ್ಥ. ಬೇಸರಗೊಂಡು ಬಹಳ ಬೇಸರ ತಾಳಿ ದುಃಖಿಸುತ್ತಾ ಏನನ್ನು ಹೇಳುತ್ತಾನೆ, ಮುಂದೆ ಏನು ಹೇಳುತ್ತಾನೆ ಎಂಬುದನ್ನು ದೃಷ್ಟ್ವೇಮಂ ಎಂದು ಆರಂಭವಾಗುವ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ. ಅರ್ಜುನನು ಹೇಳಿದನು, ಹೇ ಕೃಷ್ಣ, ಯುದ್ಧ ಮಾಡುವ ಆಸೆಯಿಂದ ಇಲ್ಲಿ ನಿಂತಿರುವ ಈ ಬಂಧು ಜನರನ್ನು ನೋಡಿ ನನ್ನ ಅಂಗಾಂಗಗಳು ಬಲಗೊಂಡುತ್ತಿವೆ ಮತ್ತು ಬಾಯಿ ಒಣಗುತ್ತಿದೆ. ಸಮುಪಸ್ಥಿತಂ ಅಂದರೆ ಸಮ್ಯಕ್ ಉಪಸ್ಥಿತಂ, ಚೆನ್ನಾಗಿ ಬಂದು ನಿಂತಿರುವ ಅಂದರೆ ಸನ್ನದ್ಧರಾಗಿ ನಿಂತಿರುವ ಎಂದು ಅರ್ಥ. ಹೇ ಕೃಷ್ಣ, ಯುದ್ಧ ಮಾಡುವ ಆಸೆಯಿಂದ ಇಲ್ಲಿ ನಿಂತಿರುವ ಅಂದರೆ ಚೆನ್ನಾಗಿ ಸನ್ನದ್ಧರಾಗಿ ನಿಂತಿರುವ ಈ ಬಂಧು ಜನರನ್ನು ನೋಡಿ ನನ್ನ ಅಂಗಾಂಗಗಳು, ಕೈ ಕಾಲು ಮೊದಲಾದವುಗಳು ಬಲಗೊಂದುತ್ತಿವೆ, ಕುಸಿಯುತ್ತಿವೆ ಮತ್ತು ಬಾಯಿ ಒಣಗುತ್ತಿದೆ, ಸಂಪೂರ್ಣವಾಗಿ ಒಣಗುತ್ತಿದೆ ಎಂದು ಅರ್ಜುನ ಶ್ರೀಕೃಷ್ಣನ ಬಳಿಯಲ್ಲಿ ಹೇಳುತ್ತಿದ್ದಾನೆ. ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಯೈವ ಪರಿದಹ್ಯತೆ. ನನ್ನ ಶರೀರ ಕಂಪಿಸುತ್ತಿದೆ, ರೋಮಾಂಚನವಾಗುತ್ತಿದೆ, ಕೈಯಿಂದ ಗಾಂಡೀವ ಧನುಸ್ಸು ಜಾರಿ ಬೀಳುತ್ತಿದೆ ಮತ್ತು ಚರ್ಮವೂ ಕೂಡ ಬಹಳ ಸುಡುತ್ತಿದೆ, ಕಂಪಿಸುತ್ತಿದೆ, ನಡುಗುತ್ತಿದೆ, ರೋಮಾಂಚನವಾಗುತ್ತಿದೆ, ಮೈನವಿರೇಳುತ್ತಿದೆ. ಗಾಂಡೀವ ಧನುಸ್ಸು ಜಾರಿ ಬೀಳುತ್ತಿದೆ, ಕೆಳಗೆ ಬೀಳುತ್ತಿದೆ. ಚರ್ಮ, ದೇಹವೆಲ್ಲ ಸುಡುತ್ತಿರುವಾಗ ಅದರ ಅನುಭವ ಉಂಟಾಗುವುದು ಚರ್ಮದ ಮೇಲೆ. ಚರ್ಮ ಸುಡುತ್ತಿದೆ ಅಂದರೆ ಎಲ್ಲ ಕಡೆಯಿಂದಲೂ ಮೈ ಸುಡುತ್ತಿದೆ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹೇ ಕೇಶವ, ಸ್ಥಿರವಾಗಿ ನಿಲ್ಲುವುದಕ್ಕೂ ನನ್ನಿಂದ ಆಗುತ್ತಿಲ್ಲ. ನನ್ನ ಮನಸ್ಸು ಗಿರಗಿರನೆ ಸುತ್ತುತ್ತಿರುವಂತಿದೆ ಮತ್ತು ಅಮಂಗಳ ಸೂಚಕ ಶಕುನಗಳನ್ನು ನೋಡುತ್ತಿದ್ದೇನೆ. ಇಲ್ಲಿ ಅಮಂಗಳ ಸೂಚಕ ಶಕುನಗಳನ್ನು ಅಂದರೆ ಅನಿಷ್ಟವನ್ನು ಸೂಚಿಸುವಂತಹ ಶಕುನಗಳು, ಆ ಶಕುನಗಳನ್ನು ನೋಡಿದರೆ ಏನೋ ಅಪರಾಧ, ತಪ್ಪು ಮಾಡುತ್ತಿದ್ದೇನೆ ಎಂಬ ಭಾವ ಅರ್ಜುನನ ಮನಸ್ಸಿನಲ್ಲಿ ಮೂಡುತ್ತಿದೆ. ನ ಚ ಶ್ರೇಯೋನು ಪಶ್ಯಾಮಿ ಸತ್ವಾ ಸ್ವಜನಮಾಹವೇ ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಮತ್ತು ಬಂಧುಗಳನ್ನು ಕೊಲ್ಲುವುದರಿಂದ ಯಾವುದೇ ಒಳಿತು ಆದೀತೆಂದು ನನಗೆ ಅನಿಸುವುದಿಲ್ಲ. ಹೇ ಕೃಷ್ಣ, ನಾನು ಯುದ್ಧದಲ್ಲಿ ಜಯವನ್ನು ಬಯಸುವುದಿಲ್ಲ, ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸುವುದಿಲ್ಲ. ಯುದ್ಧದಲ್ಲಿ ಬಂಧುಗಳನ್ನು ಕೊಲ್ಲುವುದರಿಂದ ಯಾವುದೇ ಒಳಿತು ಆದೀತೆಂದು ನನಗೆ ಅನಿಸುವುದಿಲ್ಲ. ಏಕೆ? ಯುದ್ಧದಿಂದ ಗೆಲುವು ಮುಂತಾದ ಪ್ರಯೋಜನಗಳಿವೆಯಲ್ಲ ಎಂದು ಕೇಳಿದರೆ ಅದಕ್ಕುತ್ತರವಾಗಿ ಹೇಳುತ್ತಾನೆ, ನಾನು ಯುದ್ಧದಲ್ಲಿ ಜಯವನ್ನೂ ಬಯಸುವುದಿಲ್ಲ, ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸುವುದಿಲ್ಲ ಎಂದು. ಆದರೆ ಯಾವ ಕಾರಣದಿಂದಾಗಿ ಯುದ್ಧದಲ್ಲಿ ಜಯವೂ ಬೇಕಿಲ್ಲ, ರಾಜ್ಯವೂ ಬೇಕಿಲ್ಲ, ಸುಖವೂ ಬೇಕಿಲ್ಲ, ಇದನ್ನು ಅರ್ಜುನ ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣನಿಗೆ ವರ್ಣಿಸಿ ಹೇಳುತ್ತಿದ್ದಾನೆ. ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಯೇಷಾಮರ್ಥೇ ಕಾಂಕ್ಷಿತಂ ನ ರಾಜ್ಯಂ ಭೋಗಾಃ ಸುಖಾನಿ ಚ ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ ಆಚಾರ್ಯಾಃ
पितरः पुत्रा तथैव च पितामहः मातुला श्वशुरा पौत्रा श्याला ಸಂಬಂಧಿನಸ್ತಥಾ. ಹಿಂದಿನ ಶ್ಲೋಕದಲ್ಲಿ ಅರ್ಜುನ ನಾನು ಯುದ್ಧದಲ್ಲಿ ಜಯವನ್ನೂ ಬಯಸುವುದಿಲ್ಲ, ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸುವುದಿಲ್ಲ ಎಂದು ಹೇಳುತ್ತಾನೆ. ಮುಂದುವರಿದು, ಹೇ ಗೋವಿಂದ, ನಮಗೆ ರಾಜ್ಯದಿಂದ ಏನಾಗಬೇಕಾಗಿದೆ? ಸುಖ ಭೋಗಗಳಿಂದಾಗಲಿ ಬದುಕಿರುವುದರಿಂದಾಗಲಿ ಏನು ಪ್ರಯೋಜನ? ಏಕೆಂದರೆ ಯಾರ ಸಲುವಾಗಿ ನಾವು ರಾಜ್ಯವನ್ನು ಸುಖ ಭೋಗಗಳನ್ನು ಬಯಸುವೆವೋ ಅಂತಹ ಈ ಆಚಾರ್ಯರು, ಚಿಕ್ಕಪ್ಪ ದೊಡ್ಡಪ್ಪರು, ಮಕ್ಕಳು, ತಾತಂದಿರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದುನರು ಮತ್ತು ಇತರ ನೆಂಟರು ತಮ್ಮ ಪ್ರಾಣವನ್ನೂ ಸಂಪತ್ತನ್ನೂ ತೊರೆದು ಯುದ್ಧಕ್ಕಾಗಿ ನಿಂತಿದ್ದಾರೆ. ಅಂದರೆ ಅವರೆಲ್ಲ ಸತ್ತು ಹೋಗಿಬಿಟ್ಟರೆ ಮುಂದೆ ನಾವು ರಾಜ್ಯವನ್ನಾಗಲಿ ಭೋಗಭಾಗ್ಯಗಳನ್ನು ಪಡೆದಾಗಲಿ ಯಾರಿಗೆ ತೋರಿಸಿಕೊಳ್ಳಬೇಕಾಗಿದೆ? ಯಾರ ಸಲುವಾಗಿ ನಾವು ರಾಜ್ಯ ಮೊದಲಾದವನ್ನು ಬಯಸುವೆವೋ ಅವರೇ ತಮ್ಮ ಪ್ರಾಣವನ್ನು ಸಂಪತ್ತನ್ನು ತೊರೆದು, ಅಂದರೆ ಅಂತಹ ತ್ಯಾಗವನ್ನು ಮಾಡಿ ಯುದ್ಧಕ್ಕಾಗಿ ನಿಂತಿದ್ದಾರೆ. ಆದ್ದರಿಂದ ರಾಜ್ಯ ಮೊದಲಾದವುಗಳಿಂದ ನಮಗೇನು ಪ್ರಯೋಜನ? ಒಂದು ವೇಳೆ ಕನಿಕರದಿಂದಾಗಿ ನೀನು ಇವರನ್ನು ಕೊಲ್ಲದಿದ್ದರೆ ಆಗ ರಾಜ್ಯದ ಆಸೆಯಿಂದ ಇವರೇ ನಿನ್ನನ್ನು ಕೊಲ್ಲುವುದು ಖಂಡಿತ. ಆದ್ದರಿಂದ ನೀನೇ ಇವರನ್ನು ಕೊಂದು ರಾಜ್ಯವನ್ನು ಅನುಭವಿಸು ಎಂದು ಹೇಳುವುದಾದರೆ ಅದಕ್ಕೆ ಉತ್ತರವೆಂಬಂತೆ ಅರ್ಜುನ ಮುಂದಿನ ಶ್ಲೋಕದಲ್ಲಿ ಕೃಷ್ಣನಿಗೆ ಹೇಳುತ್ತಾನೆ, ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿನ್ನು ಮಹೀಕೃತೆ ನಿಹತ್ಯ ಧಾತ್ರ ರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾ ಜನಾರ್ದನ. ಎಲೆ ಮಧುಸೂದನ, ನಾನು ಕೊಲ್ಲಲ್ಪಟ್ಟರೂ ಪರವಾಗಿಲ್ಲ. ಏಕೆಂದರೆ ಇವರನ್ನು ಕೊಲ್ಲದೆ ನಾನು ಹಾಗೆ ನಿಂತರೆ ಅವರೇ ನನ್ನನ್ನು ಕೊಂದು ಬಿಡಬಹುದು. ಹಾಗೊಂದು ವೇಳೆ ನಾನು ಕೊಲ್ಲಲ್ಪಟ್ಟರೂ ಪರವಾಗಿಲ್ಲ. ಆದರೆ ಇವರನ್ನು ನಾನು ಕೊಲ್ಲಲು ಬಯಸುವುದಿಲ್ಲ. ಇಲ್ಲ, 3 ಲೋಕಗಳ ಒಡೆತನವೇ ದೊರಕುವಂತಿದ್ದರೂ ನಾನು ಇವರನ್ನು ಕೊಲ್ಲಲು ಇಚ್ಛಿಸುವುದಿಲ್ಲ. ಅಂದರೆ ತ್ರಿಭುವನಗಳ ಒಡೆತನವೇ ಇವರನ್ನು ಕೊಂದು ಪಡೆಯಬೇಕಾಗಿದ್ದರೆ ನನಗೆ ಬೇಕಿಲ್ಲವಾದ್ದರಿಂದ ಇನ್ನು ಈ ಭೂಮಿಗಾಗಿ ಹೇಳುವುದೇನಿದೆ? ಹೇ ಜನಾರ್ದನ, ಈ ಕೌರವರನ್ನು ಕೊಂದರೆ ನಮಗೇನು ಸಂತೋಷ ಉಂಟಾದೀತು? ಇಲ್ಲಿ ಕೊಲ್ಲಲ್ಪಟ್ಟರೂ ಅಂದರೆ ನಮ್ಮನ್ನು ಇವರು ಕೊಂದರೂ ಇವರನ್ನು ನಾನು ಕೊಲ್ಲಲು ಬಯಸುವುದಿಲ್ಲ ಎಂದು ಅರ್ಜುನ ಹೇಳುತ್ತಾನೆ. ಅಷ್ಟೇ ಅಲ್ಲ, ತ್ರಿಭುವನಗಳ 3 ಲೋಕಗಳ ಒಡೆತನವೇ ದೊರಕುವಂತಿದ್ದರು ಆಗ ಕೂಡ ನಾನು ಅದನ್ನು ಗಳಿಸಲಿಕ್ಕಾಗಿ ಕೂಡ ಇವರನ್ನು ಕೊಲ್ಲುವುದಿಲ್ಲ. ಇನ್ನು ಕೇವಲ ಈ ಭೂಮಿಯನ್ನು ಪಡೆಯುವುದಕ್ಕಾಗಿ ಎಂದು ಹೇಳುವುದೇನಿದೆ? ಆತ ತಾಯಿನ ಮಾಯಂತಾಂ ಹನ್ಯ ದೇವ ವಿಚಾರಯನ್ ನಾತ ತಾಯಿ ವಧೆ ದೋಷೋ ಹಂತುರ್ಭವತಿ ಕಶ್ಚನ. ಆದರೆ ಇಲ್ಲಿ ಹೀಗೆ ಆಕ್ಷೇಪಿಸಬಹುದು: ಮನೆಗೆ ಬೆಂಕಿ ಹಾಕುವವನು, ವಿಷ ಎಕ್ಕುವವನು, ಕೈಯಲ್ಲಿ ಆಯುಧ ಹಿಡಿದು ಮೇಲೆರಗುವವನು, ಸಂಪತ್ತನ್ನು ದೋಚುವವನು, ಭೂಮಿಯನ್ನು ಅಪಹರಿಸುವವನು, ಇತರರ ಮಡದಿಯನ್ನು ಅಪಹರಿಸುವವನು, ಈ 6 ಜನರನ್ನು ಆತತಾಯಿಗಳು ಎನ್ನುತ್ತಾರೆ. ಆತತಾಯಿನ ಮಾಯಂತಂ ಹನ್ಯ ದೇವ ವಿಚಾರಯನ್. ಇವರು ಆತತಾಯಿಗಳು ಎಂದರೆ ಪರರಿಗೆ ಹಿಂಸೆಯನ್ನು ಕೊಡುವವರು ಎನ್ನುತ್ತವೆ ಸ್ಮೃತಿಗಳು. ಇವರಾದರೂ ಕೌರವರಾದರೂ ಮನೆಗೆ ಬೆಂಕಿಗಿಡುವುದೇ ಮೊದಲಾದ ಎಲ್ಲ 6 ಕೃತ್ಯಗಳನ್ನೂ ಮಾಡುವ ಮೂಲಕ ಆತತಾಯಿಗಳೇ ಆಗಿದ್ದಾರೆ. ಆದ್ದರಿಂದ ಆತತಾಯಿಗಳನ್ನು ಕೊಲ್ಲುವುದು ಶಾಸ್ತ್ರ ಸಮ್ಮತವೇ ಆಗಿದೆ. ಕ್ರೂರ ಉದ್ದೇಶದಿಂದ ನನ್ನ ಬಳಿಗೆ ಬರುತ್ತಿರುವಂತಹ ಆತತಾಯಿಗಳನ್ನು ಹಿಂದು ಮುಂದು ನೋಡದೆ ಕೊಲ್ಲಬೇಕು. ಆತತಾಯಿಯನ್ನು ಕೊಲ್ಲುವವನಿಗೆ ಯಾವುದೇ ಪಾಪವು ತಟ್ಟುವುದಿಲ್ಲ ಎಂಬ ಆಧಾರವಾಕ್ಯವೇ ಇದೆಯಲ್ಲ. ಆ ಕಾರಣದಿಂದಾಗಿ, ಅಂದರೆ ಕೇವಲ ರಾಜ್ಯ ಸುಖ ಭೋಗಗಳನ್ನು ಪಡೆಯಬೇಕೆಂಬ ಆಸೆಯಿಂದಷ್ಟೇ ಅಲ್ಲ, ಕೌರವರು ಈ ಹಿಂದೆ ಮಾಡಿರುವ ಎಲ್ಲ ಅಪಕಾರಗಳನ್ನು ನೆನೆಸಿಕೊಂಡರು ಅಂತಹ ಆತತಾಯಿಗಳನ್ನಾದರೂ ಕೊಲ್ಲಬೇಕಲ್ಲವೇ? ಈ ಒಂದು ಸಂದೇಹಕ್ಕೆ ಉತ್ತರವಾಗಿ ಮುಂದಿನ 1.5 ಶ್ಲೋಕದಲ್ಲಿ ಹೇಳುತ್ತಾನೆ: ಪಾಪಮೇವಾಶ್ರಯೇದಸ್ಮಾನ್ ಹತ್ಯೇತಾನಾತತಾಯಿನಃ ತಸ್ಮಾನ್ನಾರ್ಹಾ ವಯಂ ಹಂತುಂ ಧಾತ್ರರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ
ಭೂತ್ವಾ ಸುಖಿನಃ ಸ್ಯಾಮ ಮಾಧವ. ಈ ಪಾತಕಿಗಳನ್ನು ಕೊಂದರೆ ನಮಗೆ ಪಾಪವೇ ತಗುಲೀತು. ಆದ್ದರಿಂದ ನಮ್ಮ ನಂಟರಾದ ಕೌರವರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಏಕೆಂದರೆ ಹೇ ಮಾಧವ, ಸ್ವಂತದ ಜನರನ್ನು ಕೊಂದು ಹೇಗೆ ತಾನೇ ನಾವು ಸುಖಿಗಳಾದೆವು? ಸ್ಮರ್ತ್ಯೋರ್ವಿರೋಧೇ ನ್ಯಾಯಸ್ತು ಬಲವಾನ್ ವ್ಯವಹಾರತಃ ಅರ್ಥಶಾಸ್ತ್ರಾತ್ತು ಬಲವದ್ ಧರ್ಮಶಾಸ್ತ್ರಮಿತಿ ಸ್ಥಿತಿ. ಅಂದರೆ ಕ್ರೂರ ಉದ್ದೇಶದಿಂದ ಬಳಿಗೆ ಬಂದ ಆತತಾಯಿಯನ್ನು ಕೊಲ್ಲಬೇಕು ಎಂದೆಲ್ಲ ಹೇಳುವಂತಹ ಅರ್ಥಶಾಸ್ತ್ರವು ಧರ್ಮಶಾಸ್ತ್ರವನ್ನು ಮೀರಲಾರದು. ಯಾಜ್ಞವಲ್ಕ್ಯರು ಹೇಳಿದಂತೆ ಸ್ಮೃತಿ ವಾಕ್ಯಗಳಲ್ಲಿ ವಿರೋಧ ಕಂಡು ಬಂದಾಗ, ಅಂದರೆ ಒಂದು ಮತ್ತೊಂದನ್ನು ವಿರೋಧವು ಕಂಡು ಬಂದಾಗ ಅವುಗಳಲ್ಲಿ ಯಾವುದು ವಿಚಾರಸಮ್ಮತವೋ ಅದೇ ಹೆಚ್ಚು ಸರಿ ಎಂಬುದೇ ಲೋಕರೂಢಿ. ಅರ್ಥಶಾಸ್ತ್ರಕ್ಕಿಂತ ಧರ್ಮಶಾಸ್ತ್ರವು ಹೆಚ್ಚು ಅಧಿಕಾರವುಳ್ಳದ್ದು ಎನ್ನುತ್ತದೆ ಸಂಪ್ರದಾಯ. ಇಲ್ಲಿ ಗಮನಿಸಿ, ಯಾರು ಕ್ರೂರಿಗಳೋ ಯಾರು ಆತತಾಯಿಗಳೋ ಅವರನ್ನು ಕೊಲ್ಲಬೇಕಾದುದು ನ್ಯಾಯ. ಇದು ಅರ್ಥಶಾಸ್ತ್ರದಲ್ಲಿ ಬರುವಂತಹದ್ದು. ಆದರೆ ಧರ್ಮಶಾಸ್ತ್ರದ ಪ್ರಕಾರ ನಮ್ಮ ಕುಲದವರನ್ನೇ ನಾವು ಕೊಲ್ಲುವುದು. ಇಲ್ಲಿ ಭೀಷ್ಮ ದ್ರೋಣರು ಯಾವ ಅಪರಾಧ ಮಾಡಿದ್ದರು? ದುರ್ಯೋಧನನ ಕಡೆ ಸೇರಿದ್ದಾರೆ ಎಂಬ ಒಂದೇ ಕಾರಣಕ್ಕಾಗಿ ಹೆಣ್ಣು ಕೊಟ್ಟ ಮಾವ ಶಲ್ಯ ಆತನಾದರೂ, ಅಂದರೆ ಪಾಂಡುರಾಜನ ಪತ್ನಿಯಾದಂತಹ ಮಾದ್ರಿಗೆ ಆತ ಅಣ್ಣನಾಗಿದ್ದ. ಅಂತಹವನನ್ನು ಕೊಲ್ಲುವುದಕ್ಕೆ ಕಾರಣವಾದರೂ ಏನಿರುತ್ತದೆ? ಸ್ವಬಾಂಧವರನ್ನೇ ಕೊಲ್ಲುವುದು ತಪ್ಪು ಎಂದು ಧರ್ಮಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ಇವರೆಲ್ಲ, ಅಂದರೆ ಕೌರವರೆಲ್ಲ ಆತತಾಯಿಗಳೇ ಆದರೂ ಆಚಾರ್ಯರೇ ಮೊದಲಾದ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಮೊದಲಾದ ಇವರನ್ನು ಕೊಂದರೆ ನಮಗೆ ಪಾಪವೇ ಬಂದೀತು. ಏಕೆಂದರೆ ಈ ಬಗೆಯಿಂದ ಕೊಲ್ಲುವುದು ನ್ಯಾಯ ಸಮ್ಮತವೋ ಅಲ್ಲ, ಧರ್ಮ ಸಮ್ಮತವೋ ಅಲ್ಲದೆ ಇದರಿಂದ ನಮಗಾದರೂ ಯಾವ ಸುಖವೂ ಉಂಟಾಗಲಾರದು. ಇದನ್ನೇ ಹೇ ಮಾಧವ, ಸ್ವಂತದ ಜನರನ್ನು ಕೊಂದು ನಾವು ಹೇಗೆ ತಾನೇ ಸುಖಿಗಳಾದೆವು ಎಂಬಲ್ಲಿ ಹೇಳಿದ್ದಾನೆ. ಇಲ್ಲಿ ಹೀಗೆ ಕೂಡ ಮನವೊಲಿಸಬಹುದು. ಬಂಧುಗಳನ್ನು ಕೊಲ್ಲುವುದರಿಂದ ದೋಷ ತಟ್ಟುತ್ತದೆ ಎಂಬುದು ನಿನಗೂ ಇವರಿಗೂ ಸಮಾನವಾಗಿ ಅನ್ವಯಿಸುತ್ತದೆ. ಅಂದರೆ ಇಲ್ಲಿ ಬಂಧುಗಳನ್ನು ಕೊಲ್ಲುವ ದೋಷ ಕೌರವರಿಗೂ ಅನ್ವಯಿಸುತ್ತದೆ, ಪಾಂಡವರಿಗೂ ಅನ್ವಯಿಸುತ್ತದೆ. ಆದರೆ ಕೌರವರು ಆ ದೋಷವನ್ನು ಹೊರಲು ಸಿದ್ಧರಾಗಿ ಯುದ್ಧಕ್ಕೆ ತೊಡಗಿರುವಾಗ ಭೀಷ್ಮದ್ರೋಣಾದಿಗಳಿಗೇನು ಈ ಧರ್ಮಶಾಸ್ತ್ರ ತಿಳಿದಿಲ್ಲವೇ? ಅವರೇ ಯುದ್ಧಕ್ಕೆ ಸಿದ್ಧವಾಗಿರುವಾಗ ನೀನು ಏಕೆ ಹಿಂಜರಿಯುವೆ? ಅವರೇ ದೋಷವನ್ನು ಹೊರಲು ಸಿದ್ಧರಾಗಿ ಯುದ್ಧಕ್ಕೆ ತೊಡಗಿರುವಾಗ ನೀನು ಹಾಗೆಯೇ ಮಾಡು ಎಂದು ಯಾರಾದರೂ ಹೇಳಬಹುದಲ್ಲವೇ? ಸುಮ್ಮನೆ ಹೀಗೆ ದುಃಖಿಸುವುದರಲ್ಲಾದರೂ ಏನಿದೆ? ಹೀಗೆ ಪ್ರತಿಯೊಂದು ವಿಚಾರವನ್ನು ಅರ್ಜುನ ತನ್ನೊಳಗೆ ಕೇಳಿಕೊಂಡು ಅದಕ್ಕೆ ಸುಯೋಗ್ಯವಾದಂತಹ ರೀತಿಯಲ್ಲಿ ಸಮಾಧಾನವನ್ನು ಕೃಷ್ಣನಿಗೆ ಹೇಳುತ್ತಿದ್ದಾನೆ. ಕೃಷ್ಣ ಅರ್ಜುನನು ಕೊಡುತ್ತಿರುವ ಸಮಾಧಾನಗಳನ್ನೆಲ್ಲ ಕೇಳುತ್ತಲೇ ಹೋಗುತ್ತಿದ್ದಾನೆ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ರಾಜ್ಯದ ಲೋಭ, ಅಂದರೆ ಕೌರವರೂ ಅದೇ ರೀತಿ ಸ್ವಬಾಂಧವರನ್ನು ಕೊಲ್ಲುತ್ತಿರುವರಲ್ಲ ಎಂದರೆ ರಾಜ್ಯದ ಲೋಭವು ಅವರ ವಿಚಾರ ಶಕ್ತಿಯನ್ನೇ ನಾಶಪಡಿಸಿಬಿಟ್ಟಿದೆ. ಅಂತಹ ಇವರು ಕುಲನಾಶದಿಂದ ಆಗುವ ದೋಷವನ್ನು, ಮಿತ್ರರಿಗೆ ದ್ರೋಹ ಬಗೆಯುವುದರಿಂದ ಆಗುವ ಪಾಪವನ್ನು ಕಾಣಲಾರದವರಾಗಿದ್ದಾರೆ. ಸಹಜವಾಗಿ ಇಲ್ಲಿ ಯಾರಾದರೂ ಪ್ರಶ್ನೆ ಕೇಳಬಹುದು, ದುರ್ಯೋಧನನಿಗೇನೋ ಆ ರೀತಿಯಾದ ರಾಜ್ಯ ಲೋಭವಿತ್ತು, ಭೀಷ್ಮದ್ರೋಣರ ತಪ್ಪೇನಿತ್ತು? ಇಲ್ಲಿ ಭೀಷ್ಮರು ಸಿಂಹಾಸನಕ್ಕೆ ನಿಷ್ಠರಾಗಿದ್ದರು. ಆ ಸಿಂಹಾಸನ ನಿಷ್ಠೆಯಲ್ಲಿ ಅವರಿಗೆ ಯಾವುದು ಧರ್ಮ ಎಂಬುದೇ ಕಂಡಿತ್ತೋ ಇಲ್ಲವೋ? ಇನ್ನು ದ್ರೋಣಾಚಾರ್ಯರು ತಿಂದ ಮನೆಗೆ ಎರಡು ಬಗೆಯಬಾರದು, ತನಗೆ ಆಶ್ರಯ ಕೊಟ್ಟ ಮನೆ ಎಂಬ ಒಂದು ರೀತಿಯಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದ್ರೋಣಾಚಾರ್ಯರು ಸಿಕ್ಕಿ ಹಾಕಿಕೊಂಡಿದ್ದರು. ಹೇ ಜನಾರ್ದನ, ಕುಲನಾಶದಿಂದಾಗುವ ದೋಷವನ್ನು ಚೆನ್ನಾಗಿ ಕಾಣುತ್ತಿರುವ ನಾವು ಆ ರೀತಿಯಾದ ರಾಜ್ಯ ಲೋಭದ ಕಾರಣದಿಂದಾಗಿ ಕಾಣದೇ ಇರುವ ಅವರನ್ನು ಪಾಪ ಕಾರ್ಯದಿಂದ ಕನಿಷ್ಠ ನಾವಾದರೂ, ಯಾರು ಕಂಡಿರುವೆವೋ ನಾವಾದರೂ ಹಿಮ್ಮೆಟ್ಟಬೇಕಲ್ಲವೇ?
ನಾವಾದರೂ ಪಾಪಕಾರ್ಯದಿಂದ ಹಿಮ್ಮೆಟ್ಟಬೇಕೆಂದು ತಿಳಿಯದಿರಲು ಸಾಧ್ಯವೇ? ಲೋಭೋಪಹತಚೇತಸಃ ಲೋಭೇನ ಉಪಹತಂ ಚೇತಃ ಏಷಾಂತೆ. ಅಂದರೆ ಲೋಭದಿಂದ ಯಾರ ವಿಚಾರ ಶಕ್ತಿಯು ನಾಶಗೊಂಡಿದೆಯೋ ಅಂತಹ ಕೌರವರು ಬೇಕಾದರೆ, ಯಾರ ಮನಸ್ಸು ರಾಜ್ಯದ ಆಸೆಗೆ ಬಲಿಯಾಗಿ ವಿವೇಕವನ್ನು ಕಳೆದುಕೊಂಡಿದೆಯೋ ಅಂತಹ ಈ ದುರ್ಯೋಧನ ಮೊದಲಾದವರು ಕುಲನಾಶದಿಂದ ಆಗುವ ದೋಷವನ್ನು ಕಾಣಲಾರದವರಾಗಿದ್ದಾರೆ. ಆದರೆ ನಾವು ಆ ದೋಷವನ್ನು ಚೆನ್ನಾಗಿ ಕಾಣುತ್ತಿರುವುದರಿಂದ ಈ ಪಾಪ ಕಾರ್ಯದಿಂದ ಹಿಮ್ಮೆಟ್ಟಬೇಕೆಂದು ತಿಳಿಯದಿರಲು ಸಾಧ್ಯವೇ? ಆದ್ದರಿಂದ ಈ ಯುದ್ಧದಿಂದ ನಮ್ಮನ್ನು ನಾವು ಹಿಂತೆಗೆದುಕೊಳ್ಳುವ ನಿರ್ಧಾರವನ್ನೇ ಮಾಡಬೇಕು ಎಂಬುದು ಇಲ್ಲಿನ ಭಾವ. ಈ ರೀತಿ ಕುಲಕ್ಷಯದಿಂದ ಎಂತೆಂತಹ ದೋಷಗಳು ಉಂಟಾಗುತ್ತವೆ ಎಂಬುದನ್ನು ಮುಂದಿನ ಒಂದೆರಡು ಶ್ಲೋಕಗಳಲ್ಲಿ ವಿವರಿಸುತ್ತಿದ್ದಾನೆ. ಆ ರೀತಿಯಾದ ದೋಷವನ್ನು ಮನಗಂಡ ಮೇಲಾದರೂ ನಾನು ಹಿಂಜರಿಯಬೇಕಲ್ಲವೇ? ಅವರಿಗೇನೋ ರಾಜ್ಯ ಲೋಭದಿಂದ ಅಂತಹ ದೋಷಗಳು ಕಣ್ಣಿಗೆ ಕಾಣಿಸುತ್ತಿಲ್ಲ, ಆದರೆ ನನಗೆ ಕಾಣಿಸುತ್ತಿದೆ ಎಂದು ಕೃಷ್ಣನಿಗೆ ಅವುಗಳನ್ನು ಅರ್ಜುನ ವಿವರಿಸುತ್ತಿದ್ದಾನೆ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಕುಲವು ಕ್ಷಯವಾದರೆ ಸನಾತನವಾದ, ಅಂದರೆ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರುವ ಕುಲ ಧರ್ಮಗಳು ನಾಶವಾಗುವವು. ಮನೆಯಲ್ಲಿ ಸಾಮಾನ್ಯ ಹಿರಿಯರೊಬ್ಬರು ಹೋಗಿಬಿಟ್ಟರೆ ಅವರು ಅನೂಚಾನವಾಗಿ ಅನುಸರಿಸಿಕೊಂಡು ಬಂದಿರುವ ಸಂಪ್ರದಾಯಗಳನ್ನು ಮುಂದುವರಿಸುವುದು ಹೇಗೆ? ಈ ರೀತಿಯಾಗಿ ಧರ್ಮವು ನಶಿಸಿದರೆ ಇಡೀ ಕುಲವನ್ನೇ ಅಧರ್ಮವು ಆಕ್ರಮಿಸುವುದು. ಸನಾತನವಾದ ವಂಶ ಪರಂಪರೆಯಿಂದ ಹರಿದು ಬಂದಿರುವ ಯಾವ ಸಂಪ್ರದಾಯಗಳಿವೆಯೋ ಯುದ್ಧದ ನಂತರ ಉಳಿದಂತಹ ಇಡೀ ಕುಲವನ್ನು ಅಧರ್ಮವು ಆಕ್ರಮಿಸುವುದು, ವ್ಯಾಪಿಸಿಕೊಳ್ಳುವುದು. ಏಕೆಂದರೆ ಆ ಸನಾತನ ಪರಂಪರೆಗಳೇ ನಷ್ಟವಾಗಿ ಹೋಗುವುದಿಲ್ಲವೇ ಹಿರಿಯರ ಮರಣದಿಂದಾಗಿ? ಇದು ಒಂದು ಕುಲನಾಶದಿಂದ ಉಂಟಾಗುವಂತಹ ಸಮಸ್ಯೆ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಹೇ ಕೃಷ್ಣ, ಅಧರ್ಮವು ಹೆಚ್ಚಿದಾಗ ಕುಲಸ್ತ್ರೀಯರು ಕೆಟ್ಟು ಹೋಗುವರು. ಹೇ ವಾರ್ಷ್ಣೇಯ, ಅಂದರೆ ವೃಷ್ಣಿಯ ವಂಶದಲ್ಲಿ ಹುಟ್ಟಿದ ಕೃಷ್ಣ, ಸ್ತ್ರೀಯರು ಕೆಟ್ಟಾಗ ವರ್ಣಗಳ ಸಾಂಕರ್ಯ ಉಂಟಾಗುವುದು, ಅಂದರೆ ಜಾತಿಗಳ ಕಲಬೆರಕೆಯಾಗುವುದು. ಇಲ್ಲಿ ಸ್ತ್ರೀಯರು ಮಾತ್ರವೇ ಕೆಟ್ಟು ಹೋಗುತ್ತಾರೆಯೇ? ಮನೆಯಲ್ಲಿ ಎಲ್ಲ ಕಿರಿಯರೂ ಕೂಡ ಕೆಟ್ಟು ಹೋಗುವ ಸಾಧ್ಯತೆ ಇರುತ್ತದೆ. ಆದರೆ ಸ್ತ್ರೀಯರು ಬೇರೆಯವರೊಂದಿಗೆ ಸಂಪರ್ಕ ಬೆಳೆಸಿದರೆ ಅದರಿಂದ ಹುಟ್ಟುವ ಮಕ್ಕಳ ಕಾರಣದಿಂದಾಗಿ ವರ್ಣ ಸಂಕರ ಉಂಟಾಗಿ ಇಡೀ ಸಮಾಜವೇ ಕೆಟ್ಟು ಹೋಗುವುದಲ್ಲವೇ? ಪುರುಷನೊಬ್ಬ ಕೆಟ್ಟು ಹೋಗುವುದಕ್ಕೂ ಸ್ತ್ರೀಯೊಬ್ಬಳು ಕೆಟ್ಟು ಹೋಗುವುದಕ್ಕೂ ಅಗಾಧ ಅಂತರವಿರುತ್ತದೆ. ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಸಂಕರ ಉಂಟಾದಾಗ, ಜಾತಿಗಳ ಕಲಬೆರಕೆಯಾದಾಗ, ಕುಲವನ್ನು ನಾಶ ಮಾಡಿದವರಿಗೂ ಇಡೀ ಕುಲಕ್ಕೂ ನರಕ ಪ್ರಾಪ್ತವಾಗುತ್ತದೆ. ಆಗ ಶ್ರಾದ್ದ, ತರ್ಪಣ ಮುಂತಾದ ಕ್ರಿಯೆಗಳನ್ನು ಮಾಡುವವರಿಲ್ಲದೆ ಇವರ ಪಿತೃಗಳು, ಅಂದರೆ ತಂದೆ, ತಾತ, ಮುತ್ತಾತ ಮುಂತಾದ ಪೂರ್ವಜರು ಪಿತೃಲೋಕದಿಂದ ಕೆಳಕ್ಕೆ ಬೀಳುವರು. ಇಲ್ಲಿ ಲುಪ್ತ ಪಿಂಡೋದಕ ಕ್ರಿಯಾ, ಲುಪ್ತ ಅಂದರೆ ಪಿಂಡೋದಕ ಕ್ರಿಯಾ ಯೇಷಾಂತೆ, ಶ್ರಾದ್ದ, ತರ್ಪಣ ಮುಂತಾದ ಕ್ರಿಯೆಗಳು ಯಾರಿಗೆ ಇಲ್ಲದಂತಾಗಿದೆಯೋ ಅವರು, ಇವರ ಪಿತೃಗಳು, ಕುಲವನ್ನು ನಾಶಗೈಯುವವರ ಪಿತೃಗಳು ಕೆಳಕ್ಕೆ ಬೀಳುವರು. ಏಕೆಂದರೆ ಅವರಿಗೆ ಸಲ್ಲಬೇಕಾದ ಪಿಂಡ, ತರ್ಪಣ ಮುಂತಾದವು ಸಲ್ಲುವುದು ತಪ್ಪಿ ಹೋಗುತ್ತದೆ. ಕುಲನಾಶದಿಂದ ಉಂಟಾಗುವ ದೋಷಗಳನ್ನು ಮುಂದಿನ ಒಂದೆರಡು ಶ್ಲೋಕಗಳಲ್ಲಿ ಹೇಳಿ ಅರ್ಜುನನು ಮುಗಿಸುತ್ತಾನೆ. ಇಲ್ಲಿ ಗಮನವಿರಲಿ, ಸ್ತ್ರೀಯೊಬ್ಬಳು ಕೆಟ್ಟು ಹೋಗುವುದರಿಂದ ಆಕೆ ಮತ್ತೊಬ್ಬ ಪುರುಷನೊಂದಿಗೆ, ಆತ ತನಗೆ ಯೋಗ್ಯನಲ್ಲದಿದ್ದರೂ ಕೂಡ ಪುರುಷ ಸಂಪರ್ಕವನ್ನು ಬಯಸಿ ಆಕೆ ಬೇರೊಬ್ಬನಿಂದ ಮಗುವನ್ನು ಪಡೆದರೆ, ಕೇವಲ ಮಗುವನ್ನು ಪಡೆಯುವುದಷ್ಟೇ ಅಲ್ಲ, ಆ ಮಗುವಿಗೆ ಯೋಗ್ಯವಾದ ತಂದೆ ಇದ್ದರೆ, ಅಂದರೆ ಸ್ತ್ರೀ ಪುರುಷರಿಬ್ಬರು ವಿವಾಹಿತರಾಗಿದ್ದು ಪುರುಷ ಸ್ತ್ರೀ ಇಬ್ಬರು ಯೋಗ್ಯ ಸಂಸ್ಕಾರವನ್ನು ಹೊಂದಿದವರಾಗಿದ್ದರೆ ಮುಂದೆ ಮಗುವಿಗೂ ಕೂಡ ಯೋಗ್ಯವಾದ ಸಂಸ್ಕಾರವನ್ನು ನೀಡುವುದು ಸಾಧ್ಯವಾಗುತ್ತದೆ. ಹಾಗಿಲ್ಲದೆ ಅಕ್ರಮ ಸಂಬಂಧದಿಂದ ಸ್ತ್ರೀಯೊಬ್ಬಳು ಸಂತಾನವನ್ನು ಪಡೆದರೆ
ಆ ಮಗುವಿಗೆ ತಾನೊಬ್ಬಳೇ ಯೋಗ್ಯ ಸಂಸ್ಕಾರವನ್ನು ನೀಡುವುದು ಸಾಧ್ಯವಾಗದೆ ಹೋದರೆ ಮುಂದೆ ಅಂತಹ ಮಕ್ಕಳಿಂದ ಕೇವಲ ಕುಲವಷ್ಟೇ ಅಲ್ಲ, ಇಡೀ ಸಮಾಜವೇ ಕೆಟ್ಟು ಹೋಗುವ ಭೀತಿ ಇರುತ್ತದೆ. ಅದನ್ನೇ ಇಲ್ಲಿ ಸೂಕ್ಷ್ಮವಾಗಿ ಅರ್ಜುನ ಹೇಳುತ್ತಿರುವನು. ದೋಷೈರೇತೈಃ ಕುಲಘ್ನಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ ಉತ್ಸನ್ನಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸಃ ಭವತೀತ್ಯನುಶುಶ್ರುಮಾ. ಕುಲನಾಶಕರಿಂದ ಮಾಡಲ್ಪಟ್ಟ ವರ್ಣ ಸಂಕರವೇ ಮೊದಲಾದ ದೋಷಗಳ ದೆಸೆಯಿಂದಾಗಿ ಬಹುಕಾಲದಿಂದ ನಡೆದುಕೊಂಡು ಬಂದ ಜಾತಿ ವ್ಯವಸ್ಥೆ, ಕುಲದ ಸಂಪ್ರದಾಯ ಮುಂತಾದವು ನಾಶವಾಗುವವು. ಹೇ ಜನಾರ್ದನ, ಕುಲಧರ್ಮವನ್ನು ನಾಶ ಮಾಡಿಕೊಂಡಿರುವ ಮನುಷ್ಯರು ನರಕದಲ್ಲಿ ದೀರ್ಘಕಾಲ ವಾಸ ಮಾಡಬೇಕಾಗುವುದೆಂದು ನಾವು ಕೇಳಿದ್ದೇವೆ. ಪ್ರಾಯಶ್ಚಿತ್ತಮಕುರ್ವಾಣ ಪಾಪೇಶು ನಿರತ ನರಾಹ ಆಪಶ್ಚಾತ್ತಾಪಿನ ಕಷ್ಟ ನಿರಯಾಂ ಯಾಂತಿ ದಾರುಣಾನ್ ಇತ್ಯಾದಿ ವಚನೇಭ್ಯ. ಜಾತಿ ವ್ಯವಸ್ಥೆ, ಕುಲದ ಸಂಪ್ರದಾಯ ಮುಂತಾದವು ನಾಶವಾಗುತ್ತವೆ. ಇಲ್ಲಿ ಮುಂತಾದವು ಎಂದು ಹೇಳಿದ್ದರಿಂದ ಆಶ್ರಮ ಧರ್ಮ ಇತ್ಯಾದಿಗಳು ಕೂಡ ನಶಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಉತ್ಸನ್ನ ಕುಲಧರ್ಮಾಣ ಉತ್ಸನ್ನಾಹ ಕುಲಧರ್ಮಾಹ ಯೇಷಾಂ ತೇ ತಥಾ ತೇಷಾಂ. ಅಂದರೆ ಯಾರ ಕುಲಧರ್ಮಗಳು ನಾಶಗೊಂಡಿವೆಯೋ ಅವರು ಉತ್ಸನ್ನ ಧರ್ಮರು ಇಂತಹ ಕುಲಧರ್ಮಗಳನ್ನು ನಾಶ ಮಾಡಿಕೊಂಡಿರುವವರು ಎಂಬ ಮಾತು ಜಾತಿ ಧರ್ಮವನ್ನು ನಾಶ ಮಾಡಿಕೊಂಡವರು ಎಂಬುದನ್ನು ಸೂಚಿಸುತ್ತದೆ. ಕೇಳಿದ್ದೇವೆ ಎಂದರೆ ಯಾರು ಪಾಪ ಕಾರ್ಯಗಳಲ್ಲಿ ತೊಡಗಿರುತ್ತಾರೋ ಮತ್ತು ಗೈದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಿಲ್ಲವೋ ಅಥವಾ ಪಾಪ ಮಾಡಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುವುದಿಲ್ಲವೋ ಅವರು ಯಾತನಾಮಯವಾದ ಘೋರ ನರಕಗಳಿಗೆ ಹೋಗುತ್ತಾರೆ ಎಂಬ ಇತ್ಯಾದಿ ಮಾತುಗಳಿಂದ ಕೇಳಿದ್ದೇವೆ ಎಂಬ ಅರ್ಥದಲ್ಲಿ. ಇಲ್ಲಿ ಗಮನಿಸಿದರೆ ಕೆಲವೊಂದು ವಿಚಾರಗಳು, ಉದಾಹರಣೆಗೆ ಬ್ರಾಹ್ಮಣನೊಬ್ಬನು ಯಾರನ್ನಾದರೂ ಕೊಲ್ಲುವುದು ನಿಜಕ್ಕೂ ಅಪರಾಧವಾಗುತ್ತದೆ. ಅದೇ ಕ್ಷತ್ರಿಯನಿಗೆ ಅದೇ ಅವನ ಧರ್ಮವಾಗಿದೆ. ಕ್ಷತ್ರಿಯನಾದವನಿಗೆ ಯಾರು ಶತ್ರುಗಳೋ ಅವರನ್ನು ಕೊಲ್ಲುವುದು ಧರ್ಮವಾಗಿದ್ದರೆ ಬ್ರಾಹ್ಮಣನಾದವನಿಗೆ ಕ್ಷಮೆಯೇ ಧರ್ಮವಾಗಿದೆ. ಹಣ ಮಾಡುವುದೇ ವೈಶ್ಯನಾದವನಿಗೆ ಧರ್ಮವಾಗಿದ್ದರೆ ವಿತ್ತ ಸಂಚಯನ ಹಣವನ್ನು ಸಂಗ್ರಹಿಸುವುದೇ ಬ್ರಾಹ್ಮಣನಾದವನಿಗೆ ಮಹಾಪಾಪವಾಗುತ್ತದೆ. ಈಗ ಜಾತಿ ಕುಲ ಧರ್ಮಗಳೇ ನಾಶವಾಗಿ ಬಿಟ್ಟರೆ ಮುಂದೆ ಹುಟ್ಟುವಂತಹ ಜನಾಂಗ ಆತ ತಾನು ಬ್ರಾಹ್ಮಣ ವರ್ಣಕ್ಕೆ ಸೇರಿದವನೆಂದುಕೊಳ್ಳಬೇಕೋ ಇಲ್ಲ ವೈಶ್ಯವರ್ಣಕ್ಕೆ ಸೇರಿದವನೆಂದುಕೊಳ್ಳಬೇಕೋ? ಏಕೆಂದರೆ ಬೇರೆ ಬೇರೆ ವರ್ಣದವರಿಗೆ ಆಯಾ ವರ್ಣಕ್ಕೆ ಸಂಬಂಧಿಸಿದಂತೆ ಒಬ್ಬರಿಗೆ ಒಂದು ಧರ್ಮವಾದರೆ ಕ್ಷತ್ರಿಯನಾದವನಿಗೆ ಕ್ಷಮಾಶೀಲತೆ ಅಧರ್ಮ, ಬ್ರಾಹ್ಮಣನಾದವನಿಗೆ ಕ್ಷಮಾಶೀಲತೆಯೇ ಧರ್ಮ. ಕೊಲ್ಲುವುದು ಕ್ಷತ್ರಿಯನಿಗೆ ಧರ್ಮ, ಕೊಲ್ಲುವುದು ಬ್ರಾಹ್ಮಣನಿಗೆ ಅಧರ್ಮ. ಕ್ಷತ್ರಿಯ ಬ್ರಾಹ್ಮಣರ ಸಂಕರದಿಂದ ಹುಟ್ಟಿದವನಿಗೆ ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಪಾಪ, ಯಾವುದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಇದೇ ತಿಳಿಯದೆ ಹೋದರೆ ಮುಂದೆ ಆತ ಹಲವಾರು ಸಂದಿಗ್ಧಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲವೇ? ಇವುಗಳನ್ನೆಲ್ಲ ತನ್ನ ವಾದವಾಗಿ ಒಂದರ ಹಿಂದೊಂದು ಎತ್ತಿ ಹಿಡಿಯುತ್ತಿದ್ದಾನೆ. ಹಾಗೆಂದ ಮಾತ್ರಕ್ಕೆ ಹಿಂದೆ ಯಾರು ಸಂಕರ ಜಾತಿಯಲ್ಲಿ ಹುಟ್ಟೇ ಇಲ್ಲ ಎಂದಿಲ್ಲ. ಹಾಗೆ ಹುಟ್ಟಿದವರು ಸಂದಿಗ್ಧವನ್ನು ಹೇಗೆ ಎದುರಿಸಿದರು ಎಂಬುದು ಕೂಡ ಭಿನ್ನವಾಗುತ್ತದೆ. ಇಲ್ಲೇ ನಾವು ಕಣ್ಣಿಗೆ ನೋಡುವಂತೆ ದ್ರೋಣಾಚಾರ್ಯರು ಸ್ವತಃ ಬ್ರಾಹ್ಮಣ ಜನ್ಮದಲ್ಲಿಯೇ ಹುಟ್ಟಿದರೂ ಕೂಡ ಕ್ಷತ್ರಿಯರಾಗಿ ಕ್ಷತ್ರಿಯರಂತೆ ಆಯುಧವನ್ನು ಹಿಡಿದು ಯುದ್ಧರಂಗದಲ್ಲಿ ನಿಂತಿಲ್ಲವೇ? ಬಂಧುಗಳನ್ನು ಕೊಲ್ಲಲು ನಿಶ್ಚಯಿಸಿದ್ದಕ್ಕಾಗಿ ಬೇಸರಗೊಂಡಂತಹ ಅರ್ಜುನನು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾನೆ, ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಮುದ್ಯತಾಃ. ರಾಜ್ಯ ಸುಖದ ಆಸೆಯಿಂದಾಗಿ ಸ್ವಂತದ ಜನರನ್ನು ಕೊಲ್ಲಲು ಮುಂದಾಗಿದ್ದೇವೆ. ಅಯ್ಯೋ, ನಾವು ಮಹಾಪಾಪವನ್ನೆಸಗಲು ತೀರ್ಮಾನಿಸಿರುವೆವಲ್ಲ. ಅಂದರೆ ಸ್ವಂತದ ಜನರನ್ನು ಕೊಲ್ಲಲು ಮುಂದಾಗಿದ್ದೇವೆ, ಇಂತಹ ಮಹಾಪಾಪವನ್ನೆಸಗಲು ನಾವು ತೀರ್ಮಾನಿಸಿದ್ದೇವೆ. ಅಯ್ಯೋ, ಅಕಟಕಟ ಎಂದು ಅರ್ಥ. ಹೀಗೆ ದುಃಖದಿಂದ ಬೇಯುತ್ತಾ ಸಾವನ್ನು ಇದಿರು ನೋಡುತ್ತಾ ಅರ್ಜುನನು ಹೇಳುತ್ತಾನೆ, ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಿನಾಂ
ಶಸ್ತ್ರಪಾಣಯಃ ಛಾತ್ರರಾಷ್ಟ್ರಾರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಪ್ರತೀಕಾರ ಮಾಡದ ಶಸ್ತ್ರರಹಿತನಾದ ನನ್ನನ್ನು ಒಂದು ವೇಳೆ ಶಸ್ತ್ರಧಾರಿಗಳಾದ ಕೌರವರು ಕೊಂದರೆ ಅದೇ ನನ್ನ ಪಾಲಿಗೆ ಹೆಚ್ಚು ಒಳ್ಳೆಯದು. ಈ ಕಾರಣದಿಂದ ಪ್ರತೀಕಾರ ಮಾಡದೆ ಸುಮ್ಮನೆ ಕುಳಿತ, ಅಂದರೆ ಗಾಂಧೀವ ಧನುಸ್ಸನ್ನು ತನ್ನ ಬಿಲ್ಲು ಬಾಣಗಳನ್ನೆಲ್ಲ ಕೆಳಗಿಟ್ಟು ಸುಮ್ಮನೆ ಕುಳಿತ ನನ್ನನ್ನು ಒಂದು ವೇಳೆ ಅವರು ಕೊಂದರೆ ಆ ಬಗೆಯ ಮರಣವೇ ನನ್ನ ಪಾಲಿಗೆ ಹೆಚ್ಚು ಒಳ್ಳೆಯದು, ಅತ್ಯಂತ ಹಿತಕರವಾದುದು. ಏಕೆಂದರೆ ಅದರಿಂದ ನನಗೆ ಯಾವ ಪಾಪವೂ ತಟ್ಟುವುದಿಲ್ಲ. ಈ ಕಾರಣದಿಂದಾಗಿಯೇ ಕೃಷ್ಣ ಮುಂದಿನ ಅಧ್ಯಾಯದಲ್ಲಿ ನೀನು ಸ್ವಧರ್ಮವನ್ನು ಪರಿಪಾಲಿಸುತ್ತಿಲ್ಲ ಎಂದು ಹೇಳುತ್ತಾನೆ. ಈ ರೀತಿಯಾಗಿ ಶಸ್ತ್ರವನ್ನು ಕೆಳಗಿಟ್ಟು ಅವರು ನನ್ನನ್ನು ಕೊಂದರೆ ಅದೇ ಯೋಗ್ಯವಾದುದು ಎಂದು ಹೇಳುವುದು ಬ್ರಾಹ್ಮಣ ಧರ್ಮದಲ್ಲಿ ಇರುವವನಿಗೆ, ಬ್ರಾಹ್ಮಣ ವರ್ಣದಲ್ಲಿ ಇರುವವನಿಗೆ ಯೋಗ್ಯವಾದುದೇ. ಆದರೆ ಕ್ಷತ್ರಿಯ ವರ್ಣದಲ್ಲಿ ಇರುವವನಿಗೆ ಈ ರೀತಿ ಶಸ್ತ್ರವನ್ನು ಕೆಳಗಿಡುವುದು ಖಂಡಿತವಾಗಿ ಯೋಗ್ಯವಲ್ಲ. ಆದ್ದರಿಂದ ವ್ಯಕ್ತಿ ತಾನು ಯಾವ ವರ್ಣದಲ್ಲಿ ಹುಟ್ಟಿರುವನೋ, ಯಾವ ವರ್ಣವನ್ನು ಪಾಲಿಸುತ್ತಿರುವನೋ ಆ ಸ್ವಧರ್ಮಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ಎಂಬುದನ್ನೇ ಮುಂದಿನ ಅಧ್ಯಾಯಗಳಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಹೇಳುತ್ತಿದ್ದಾನೆ. ಆ ನಂತರ ಏನು ನಡೆಯಿತು ಮುಂದಿನ ಅಧ್ಯಾಯಗಳಲ್ಲಿ ನೋಡೋಣ. ಈ ನಡುವೆ ಸಂಜಯ ಇದನ್ನು ಧೃತರಾಷ್ಟ್ರನಿಗೆ ವರದಿ ಒಪ್ಪಿಸುತ್ತಿದ್ದಾನೆ. ಸಂಜಯ ಉವಾಚ ಏವಮುಕ್ತ್ವಾರ್ಜುನಃ ಸಂಖ್ಯೇ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನಮಾನಸಃ. ಸಂಜಯನು ಹೇಳಿದನು, ಹೀಗೆ ರಣರಂಗದಲ್ಲಿ ಶೋಕದಿಂದ ಕಾತರಗೊಂಡ ಮನಸ್ಸುಳ್ಳ ಅರ್ಜುನನು ಈ ರೀತಿಯಾಗಿ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ರಥದೊಳಗೆ ಕುಳಿತನು. ಶೋಕ ಸಂವಿಘ್ನ ಮಾನಸಃ, ಅಂದರೆ ಶೋಕೇನ ಸಂವಿಘ್ನಂ ಪ್ರಕಂಪಿತಂ ಮಾನಸಂ ಯಸ್ಯ ಸಹ. ಶೋಕದಿಂದ ಕಾತರಗೊಂಡ ಕದಡಿದ ಮನಸ್ಸು ಯಾರದೋ ಅಂತಹ ಅರ್ಜುನನು ರಣರಂಗದಲ್ಲಿ ಯುದ್ಧಭೂಮಿಯಲ್ಲಿ ರಥದೊಳಗೆ ಕುಳಿತನು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅರ್ಜುನ ವಿಷಾದಯೋಗೋ ನಾಮ ಪ್ರಥಮೋಧ್ಯಾಯಃ. ಹೀಗೆ ಶ್ರೀಧರ ಸ್ವಾಮಿಗಳಿಂದ ಬರೆಯಲ್ಪಟ್ಟ ಶ್ರೀಧರಿ ಅಥವಾ ಸುಬೋಧಿನಿ ಎಂಬ ಟೀಕೆಯಲ್ಲಿ ಮೊದಲನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.